ಎಲ್ಲರಿಗೂ ನಮಸ್ಕಾರ. ವಸಂತ ಗೀತಾ ಕ್ರಿಯೇಷನ್ಸ್ ಅರ್ಪಿಸುವ ವಾರದ ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ಇಂದು ನಮ್ಮೊಂದಿಗೆ ಡಾಕ್ಟರ್ ಅಂಜನಪ್ಪ ಅವರು, ಖ್ಯಾತ ಸರ್ಜನ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರೋಎಂಟರಾಲಜಿಗೆ ಸಂಬಂಧಪಟ್ಟ ವಿಚಾರಗಳು, ಹಾಗೆ ಅದರಿಂದ ಆಗುವಂತಹ ಪರಿಣಾಮಗಳು, ತೊಂದರೆಗಳು, ಅದಕ್ಕೆ ಯಾವ ರೀತಿ ಚಿಕಿತ್ಸೆಗಳನ್ನು ನಡೆಯುತ್ತೆ, ಮಾನಸಿಕವಾಗಿ ಹೇಗೆ ನಮ್ಗೆ ಕಾಯಿಲೆಗಳು ಮನುಷ್ಯನ ಬಾಧಿಸುತ್ತವೆ, ಅದಕ್ಕೆ ಪರಿಹಾರಗಳೇನು, ದಯವಿಟ್ಟು ತಿಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ತುಂಬಾ ಸಂತೋಷ ಅಮ್ಮ. ನಾನು ಡಾಕ್ಟರ್ ಅಂಜನಪ್ಪ, ತಾವು ಎಲ್ರಿಗೂ ಗೊತ್ತಿರ್ತೀರಿ. ನಾನು ಬೇಸಿಕಲಿ ಸರ್ಜರಿ ಪ್ರೊಫೆಸರ್ ಅಂಡ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್. ನೀವು ಈ ಸಿಸ್ಟಮ್ ಬಗ್ಗೆ ಮಾತನಾಡುವಾಗ ನಾನು ಒಂದು ಮಾತು ಹೇಳ್ತೀನಿ. ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ 90% ಆಫ್ ದಿ ಟೈಮ್ ನಿಮ್ GIT, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಸರಿ ಇದ್ರೆ ಅನೇಕ ಕಾಯಿಲೆಗಳಿಂದ ನೀವು ಪಾರಾಗಬಹುದು. ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಅಂದ್ರೆ ಮೌತ್ ಇಂದ ಹಿಡಿದು ಗುದದ್ವಾರದವರೆಗೂ ಏನಸ್ವರೆಗೂ ಈ GIT ಸಿಸ್ಟಮ್ ಅಂದ್ರೆ ಒಂದು ಟ್ಯೂಬ್. ಅದರ ಪಾರ್ಟ್ಸ್ ನಾನು ಹೇಳ್ತೀನಿ. ಅದರ ಜೊತೆಗೆ ಗೇಣುದ್ದ ಹೊಟ್ಟೆಯಲ್ಲಿ ದೇವ್ರು ಏನೆಲ್ಲ ಇಟ್ಟಿದ್ದಾನೆ ಅಂದ್ರೆ ಜಠರ 10 ಇಂಚಿದೆ, ಸಣ್ಣ ಕರಳು 6 ಮೀಟರ್ ಇದೆ, ದೊಡ್ಡ ಕರಳು 1.5 ಮೀಟ್ರು. ಸಣ್ಣ ಕರಳು ಮತ್ತೆ ದೊಡ್ಡ ಕರಳು ಜಾಯಿನ್ ಆಗ ಜಾಗದಲ್ಲಿ ಹೊಟ್ಟೆಯ ಬಲಭಾಗದಲ್ಲಿ ಕೆಳಭಾಗದಲ್ಲಿ ಅಪೆಂಡಿಕ್ಸ್ ಇದೆ. ತುಂಬಾ ಜನಗಳಿಗೆ ಅದು ತೊಂದರೆ ಕೊಡೋದು ಎಲ್ರಿಗೂ ಗೊತ್ತಿದೆ. ಅದ್ರ ಜೊತೆಗೆ ಸಾಲಿಡ್ ಆರ್ಗನ್ಸ್ ಇರುತ್ತೆ. ನಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ 1.5 kg ಲಿವರ್ ಇರುತ್ತೆ. ಹೆಣ್ಮಕ್ಳಿಗೊಂದು 100 ಗ್ರಾಮ್ ಕಡಿಮೆ ಇರುತ್ತೆ. ಎಡಭಾಗದಲ್ಲಿ ಸ್ಪ್ಲೀನ್ ಅಂತ ಇರುತ್ತೆ, ಗುಲ್ಮ ಅಂತಾರೆ ಕನ್ನಡದಲ್ಲಿ. ಪ್ಯಾಂಕ್ರಿಯಾಸ್ ಇರುತ್ತೆ. ಪ್ರತಿಯೊಂದು ಆರ್ಗನ್ಗೂ ಕೂಡ ತನ್ನದೇ ಆದ ಚಟುವಟಿಕೆಗಳಿರ್ತವೆ. ಅಂಡ್ ಬಹಳ ಜನಕ್ಕೆ ಈಚೀಚೆಗೆ ಗಾಲ್ ಬ್ಲಾಡರ್ ನಲ್ಲಿ ಕಲ್ಲಾಗುತ್ತಂತಲ್ಲ ಡಾಕ್ಟ್ರೆ ಅಂತಾರೆ. ಗಾಲ್ ಬ್ಲಾಡರ್ ಅಂದ್ರೆ ಪಿತ್ತಕೋಶ. ಅದು ನಮ್ಮ ಲಿವರಿನ ಕೆಳಗಡೆ ಇರುತ್ತೆ ಗಾಲ್ ಬ್ಲಾಡರ್. ಸೊ ಇದ್ರ ಜೊತೆಗೆ ನಮ್ಮ GIT ಅಲ್ದಿರ ರೀನಲ್ ಸಿಸ್ಟಮ್, ಯೂರಿನರಿ ಸಿಸ್ಟಮ್ ಅಂತೀವಿ. 2 ಕಿಡ್ನಿ, ಯುರೇಟರು, ಬ್ಲಾಡರು. ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶ. ಇದು ಆ ವಿಚಾರದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈ GIT ಯಲ್ಲಿ ಸರ್ವೇ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ 2 ಕಾಮನ್ ಪ್ರಾಬ್ಲಮ್. ಒಂದು ಗ್ಯಾಸ್ಟ್ರೈಟಿಸ್. ಗ್ಯಾಸ್ಟ್ರಿಕ್ ಆಯ್ತು ಡಾಕ್ಟ್ರೆ ಅಂತಾರೆ. ಅದು ಯಾಕೆ ಅಂತ ಹೇಳ್ತೀನಿ. ಹಿರಿಯರಲ್ಲಿ ಮಲಬದ್ಧತೆ, ಮೋಷನ್ ಆಗಲ್ಲ ಡಾಕ್ಟ್ರೆ ಅಂತಾರೆ. ಅದು ಇವಕ್ಕೆಲ್ರಿಗೂ ಕೂಡ ಕಾರಣಗಳು, ಪ್ರಿಕಾಷನ್, ಸಿಂಪ್ಟಮ್ಸ್. ಯಾಕಂದ್ರೆ ಈ ಒಂದು ಅರ್ಧ ಗಂಟೆಯಲ್ಲಿ ಇಡೀ GIT ಮಾತಾಡೋದು ಕಷ್ಟ. ಬಟ್ ಜನಸಾಮಾನ್ಯರಿಗೆ ಅಗತ್ಯವಾಗಿರ್ತಕ್ಕಂಥ ವಿಚಾರಗಳು ನೋಡಿ. ನಿಮ್ಮ ಡೈಜೆಷನ್ ಸ್ಟಾರ್ಟ್ಸ್ ದ ಮೌತ್ ಅಂತೀವಿ. ಅದಕ್ಕೆ ಬಹಳ ಜನಕ್ಕೆ ನಾನು ಹೇಳ್ತೀನಿ, ನಿಮ್ಮ ಬಾಯಿಯ ಆರೋಗ್ಯ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಬಾಯಿಯಲ್ಲಿ ನಾಲಿಗೆ ಇರುತ್ತೆ, ದಂತಗಳು ಇರ್ತವೆ, 32 ಹಲ್ಲುಗಳು ಇರ್ತವೆ. ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ನಿಮ್ಮ ಸಲೈವರಿ ಗ್ಲ್ಯಾಂಡ್ಸ್. ಈ ಕಡೆ ಒಂದು ಪೆರೋಟಿಡ್, ಈ ಕಡೆ ಒಂದು ಪೆರೋಟಿಡ್, ಸಬ್ಲಿಂಗ್ವಲ್, ಸಬ್ಮ್ಯಾಂಡಿಬಲ್, 6 ಸಲೈವರಿ ಮೇಜರ್ ಗ್ಲ್ಯಾಂಡ್ಸ್, ಬಹಳ ಮೈನರ್ ಗ್ಲ್ಯಾಂಡ್ಸ್ ಇರ್ತವೆ. ಅದರಿಂದ ದಿನಕ್ಕೆ ಮನುಷ್ಯನ ಬಾಯಿನಲ್ಲಿ ಆಲ್ಮೋಸ್ಟ್ 1 ಲೀಟರ್ ಸಲೈವ, ಜೊಲ್ಲು ರಸ ಉತ್ಪತ್ತಿ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಜ್ಯೂಸ್. ತುಂಬಾ ಜನ ಇದನ್ನು ಉಗುಳ್ತಿರ್ತಾರೆ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ಜ್ಯೂಸ್. ಯಾಕೆ ಮನುಷ್ಯ ಆಹಾರವನ್ನ ಊಟ ಮಾಡ್ಬೇಕು ಅಂತ ಹಿರಿಯರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಇದು ಸತ್ಯ. ನೀವು ಊಟ ಮಾಡೋದನ್ನ ಕಲ್ತ್ರೆ ನಿಮ್ಗೆ ಅರ್ಧ ಕಾಯಿಲೆಗಳು ಬರೋದಿಲ್ಲ. ಅದರಿಂದ ಆಹಾರವನ್ನು ಆದಷ್ಟು ಬಾಯಿನಲ್ಲಿ ಅಗಿದು ಸಲೈವ ಜೊತೆಯಲ್ಲಿ ಮಿಕ್ಸ್ ಮಾಡಿ ನುಂಗ್ಬೇಕು. ಅದಕ್ಕೆ ಕೆಲವು ಸಮಯ ಹೇಳ್ತಾರೆ 12 ಸಾರಿ ಅಗಿರಿ ಅಂತಾರೆ, 15 ಸಾರಿ. ಆದ್ರೆ ನಾವೆಲ್ಲ ಸೌತ್ ಇಂಡಿಯನ್ಸ್ ರಾಗಿ ಮುದ್ದೆನ ಗುಳುಮ್ ಅಂತ ನುಂಗ್ತೀವಿ. ಎಲ್ಲದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಬಹಳ ಇಂಪಾರ್ಟೆಂಟ್ ಅಂದ್ರೆ ಈ ನಮ್ಮ GIT ಸಿಸ್ಟಮ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದರಿಂದ ಬಾಯಿಯ ಆರೋಗ್ಯ ಜನಗಳಿಗೆ ಬಹಳ ಇಂಪಾರ್ಟೆಂಟ್. ದಯವಿಟ್ಟು ವರ್ಷಕ್ಕೊಂದ್ಸಾರಿ ಆದ್ರೂ ಕೂಡ ನಿಮ್ಮ ಅಲ್ಲಿನ, ಎಷ್ಟೋ ಜನಕ್ಕೆ ಉಳುಕಲ್ಲಿರುತ್ತೆ ನೋಡಿ, ನಿಮ್ಮ ಉಳುಕಲ್ಲಿರೋ ಬ್ಯಾಕ್ಟೀರಿಯಾ ನಿಮ್ಮ ಜಠರದಲ್ಲಿ ಹೋದ್ರೆ ಅಲ್ಲಿ ಅನೇಕ ಪ್ರಾಬ್ಲಮ್ಗಳು ಬರ್ತವೆ. ನಾನು ಅವಾಗಲೇ ಹೇಳ್ದಂಗೆ ಈ ಗ್ಯಾಸ್ಟ್ರಿಕ್ ಬಗ್ಗೆ ಮಾತನಾಡುವಾಗ ತುಂಬಾ ಜನಕ್ಕೆ ಡಾಕ್ಟ್ರೆ ಚಿಕ್ಕ ಮಕ್ಳಿಗೆ ಗ್ಯಾಸ್ಟ್ರಿಕ್ ಆಗತ್ತಾ, ಈ ಗ್ಯಾಸ್ಟ್ರಿಕ್ ಅಂದ್ರೆ ಏನು ಅಂತ ಕೇಳ್ತಾರೆ. ತುಂಬಾ ಜನಕ್ಕೆ ಇದು ಅರ್ಥ ಆಗೋದಿಲ್ಲ. ತುಂಬಾ ಗ್ಯಾಸ್ ಪಾಸ್ ಮಾಡಿದ್ರೆ ಅದ್ರೂ ಗ್ಯಾಸ್ಟ್ರಿಕ್ ಅಂತಾರೆ. ತುಂಬಾ ಜನ ಉಳಿ ತೇಗು, ಎದೆಯಲ್ಲಿ ಉರಿ, ಹೊಟ್ಟೆಯಲ್ಲಿ ಉರಿ, ಇದ್ರೂ ಗ್ಯಾಸ್ಟ್ರಿಕ್ ಅಂತಾರೆ. ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಗ್ಯಾಸ್ಟ್ರೈಟಿಸ್ ಅಂತ ಒಂದು ಪದ ಯೂಸ್ ಮಾಡ್ತೀವಿ ನೋಡಿ. ಜನಸಾಮಾನ್ಯರಿಗೆ ಗೊತ್ತು, ಗಂಟ್ಲಲ್ಲಿ ಟಾನ್ಸಿಲ್ ಇರ್ತವೆ, ದ್ವಾರಪಾಲಕರು ಅಂತೀವಿ ನಾವು.
ಅದ್ರಲ್ಲಿ ಇನ್ಫೆಕ್ಷನ್ ಆದ್ರೆ ಟಾನ್ಸಿಲೈಟಿಸ್ ಅಂತೀವಿ. ಎಷ್ಟೋ ಮಕ್ಕಳಿಗೆ ನುಂಗ್ಲಿಕ್ಕಾಗಲ್ಲ, ಜ್ವರ ಬರುತ್ತೆ, ಅದನ್ನ ಟಾನ್ಸಿಲೈಟಿಸ್. ಎಷ್ಟೋ ಜನಕ್ಕೆ ಹೊಟ್ಟೆಯಲ್ಲಿ ಸಡನ್ ಆಗಿ ನೋವು ಶುರುವಾಗುತ್ತೆ, ಅಪೆಂಡಿಕ್ಸ್ ಊದ್ಕೊಂಡಿರುತ್ತೆ, ಅದನ್ನ ಅಪೆಂಡಿಸೈಟಿಸ್ ಅಂತೀವಿ ನಾವು. ಅದೇ ರೀತಿಯಲ್ಲಿ ನಿಮ್ಮ ಜಠರ, ಅದರ ಕೆಪಾಸಿಟಿ 1.5 ಲೀಟರ್. ಜಠರ ಒಂದು ಜೆ ಶೇಪ್ಡ್ ಬ್ಯಾಗು, ಅದರ ಒಳಗಡೆ ಲೇಯರ್ ಇರುತ್ತಲ್ಲ, ಅದು ಮ್ಯೂಕಸ್ ಮೆಂಬ್ರೇನ್ ಅಂತೀವಿ, ತುಂಬಾ ಸ್ಮೂತ್ ಆಗಿರುತ್ತೆ. ಅದರಲ್ಲಿ ಸಣ್ಣ ಸಣ್ಣ ಹುಣ್ಣಾದಾಗ ಅದನ್ನ ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ಇದಕ್ಕೇನ್ ಕಾರಣ ಡಾಕ್ಟ್ರೆ? ಬಹಳ ಸರಳವಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಹರಿ, ವರಿ, ಕರಿ, ಈ ಮೂರನ್ನ ದಯವಿಟ್ಟು ನೆನಪಿಡಿ. ಯಾರು ಹರಿಬರಿಯಾಗಿ ಊಟ ಮಾಡ್ತಾರೆ, ಯಾರು ಎಲ್ಲದಕ್ಕೂ ಟೆನ್ಷನ್ ಮಾಡ್ತಾರೆ, ಯಾರು ತುಂಬಾ ಮಸಾಲಾ ಕರಿ ತಿಂತಾರೆ, ರೋಡ್ ಸೈಡ್ ಫುಡ್ ತಿಂತಾರೆ, ಇಂಥವ್ರಿಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ. ಅದರಲ್ಲಿ ವಿಜ್ಞಾನ ಇದೆ. ಅದಕ್ಕೆ ನಾನು ಅವಲೇ ಹೇಳಿದ್ದು, ಹರಿಬರಿಯಾಗಿ ತಿಂದ್ರೆ ನಿಮ್ಮ ಫುಡ್ ನಿಮ್ಮ ಸಲೈವ ಜೊತೆಯಲ್ಲಿ ಮಿಕ್ಸ್ ಆಗೋದಿಲ್ಲ, ಆದ್ರಿಂದ ನಿಮ್ಗೆ ಆ ಪ್ರಾಬ್ಲಮ್ ಬರುತ್ತೆ. ಸೊ ಅದನ್ನ ದಯವಿಟ್ಟು ಉಣ್ಣೋದನ್ನು ಪ್ರತಿಯೊಂದಕ್ಕೂ ರೀಸನ್ ಇರುತ್ತೆ. ವರಿ, ನೀವು ಬಹಳ ಜನ ಅನ್ಕೋತೀರಿ ದೊಡ್ಡ ವರಿ ಅಲ್ಲ, ಈವನ್ ಸಣ್ಣ ಸಣ್ಣಕ್ಕೂ ಕೆಲವ್ರು ನೋಡಿ ಟೈಪ್ ಎ ಪರ್ಸನಾಲಿಟಿ ಅಂತೀವಿ ನಾವು, ಎಲ್ಲದಕ್ಕೂ ಟೆನ್ಷನ್, ಅವ್ರು ಅನ್ಕೊಂಡಂಗೆ ಆಗ್ಬೇಕು, ಅವ್ರು ಹೇಳ್ದಂಗೆ ಎಲ್ರು ಕೇಳ್ಬೇಕು, ಹಂಗಾಗಲ್ಲ ಅಂದಾಗೆ ಅವ್ರಿಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ನಮ್ಮ ಮೆದುಳು 1.5 kg ಇರುತ್ತೆ. ಇದು ನಮ್ಮ ಸ್ಟಮಕ್ಕಿಗೆ ಕನೆಕ್ಷನ್ ಇರುತ್ತೆ, 2 ನರ್ವ್ಸ್ ಇರ್ತಾವ, ವೇಗಸ್ ನರ್ವ್ ಅಂತೀವಿ ನಾವು. ಯಾವಾಗ ಮನುಷ್ಯ ಟೆನ್ಷನ್ ಮಾಡ್ಕೋತಾನಲ್ಲ, ವೇಗ ಸ್ಟಿಮ್ಯುಲೇಷನ್ ಆಗುತ್ತೆ, ಆಸಿಡ್ ಸೆಕ್ರೇಷನ್ ಇರುತ್ತೆ. ಪ್ರತಿಯೊಬ್ಬರಿಗೂ ಗೊತ್ತು, ನಮ್ಮ ಜಠರದಲ್ಲಿ ವೆರಿ ಪವರ್ಫುಲ್ ಆಸಿಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತೀವಿ. ಅದು ಎಂತ ಪವರ್ಫುಲ್ ಆಸಿಡ್ ಅಂದ್ರೆ ಬ್ಲೇಡ್ ಬೇಕಾದ್ರೆ ಕರಗಿಸುವಷ್ಟು ಕೆಪಾಸಿಟಿ ಅದಕ್ಕಿರುತ್ತೆ. ಇಂಥ ಆಸಿಡ್ ಸೆಕ್ರೀಟ್ ಆಗ್ಬೇಕಾದ್ರೆ 2 ಮೆಕ್ಯಾನಿಸಮ್ ಇದಾವೆ, ಒಂದು ನ್ಯೂರಲಾಜಿಕಲ್ ಮೆಕ್ಯಾನಿಸಮ್, ಒಂದು ಹ್ಯೂಮರಲ್ ಮೆಕ್ಯಾನಿಸಮ್ ಅಂತೀವಿ. ನಮ್ಮ ನರ್ವ್, ವೇಗಸ್ ನರ್ವ್ ಸ್ಟಿಮ್ಯುಲೇಟ್ ಆಯ್ತು ಅಂದ್ರೆ ನೀವು ಆಹಾರದ ಸ್ಮೆಲ್ಲು, ಆಹಾರ ನೋಡಿದಾಗೆ, ಎಲ್ಲೋ ಒಂದ್ಸಾರಿ ಗುಲಾಬ್ ಜಾಮೂನ್ ನೋಡ್ತೀರಿ, ಅದನ್ನ ನೋಡಿದಾಗೆ ಅದು ಆಸೆ ಬಂದಾಗೆ ಆಸಿಡ್ ಜಾಸ್ತಿ ಆಗುತ್ತೆ. ಸೊ ಯಾರ ಟೆನ್ಷನ್, ನಾನು ಬಹಳ ಸರಳವಾಗಿ ಹೇಳ್ತೀನಿ, ಅಮ್ಮ ದೇವ್ರು ಎಲ್ಲಾ ಕೊಟ್ಟಿದ್ದಾನೆ, ನಿಮ್ ಯಜಮಾನ್ರಿಗೆ ಆಫೀಸ್ ಇದೆ, ಒಳ್ಳೇದು ಜೀಪ್ ಇದೆ, ಮಕ್ಕಳಿಗೆಲ್ಲ ಎಲ್ಲ ಅನುಕೂಲ ಇದೆ, ಆದ್ರೂ ನಿಮ್ಗೆ ಹೊಟ್ಟೆ ಉರಿ ಯಾಕೆ ಗೊತ್ತಾ? ಪಕ್ಕದ ಮನೆ ಹುಡುಗಿಗೆ ಒಳ್ಳೆ ಹುಡುಗ ಸಿಕ್ಬಿಟ್ಟ, ನಿಮ್ಗೆ ಹೊಟ್ಟೆ ಉರಿ ಬಂತು, ನಿಮಗೆ ಗ್ಯಾಸ್ಟ್ರಿಕ್ ಬಂತು, ಈ ರೀತಿನೇ ಹೇಳ್ತೀನಿ ನಾನು. ಕಾರಣಗಳು ತಿಳ್ಕೊಳ್ಳೋವಾಗೆ ದಯವಿಟ್ಟು ಅದಕ್ಕೆ ಈ 3 ಇಂಪಾರ್ಟೆಂಟ್. ಅದು ಬಿಟ್ರೆ ಅಮ್ಮ ಇನ್ನು 2 ಇದಾವೆ, ಇದು ಗಂಡು ಮಕ್ಕಳಿಗೆ ಅಪ್ಲೈ ಆಗುತ್ತೆ. ಯಾರು ಸ್ಮೋಕ್ ಮಾಡ್ತಾರೆ, ಯಾರು ಆಲ್ಕೋಹಾಲ್ ತಗೋತಾರೆ, ಅವರಿಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ, ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂಡ್ ಸ್ಮೋಕರ್ಸ್ ಗ್ಯಾಸ್ಟ್ರೈಟಿಸ್. ಇದ್ರ ಜೊತೆಗೆ ಅನ್ನೆಸರಿ ಪೇನ್ ಕಿಲ್ಲರ್ಸ್. ತುಂಬಾ ಜನ ಬೆಳಗ್ಗೆ ಗೃಹಿಣಿಯರು ಮಕ್ಕಳನ್ನ ಚಾಲೆಂಜ್ ತಯಾರು ಮಾಡ್ಬೇಕು, ಯಜಮಾನರ ಆಫೀಸಿಗೆ ಆ ಟೈಮ್ನಾಗ ಬಂದಾಗ ಸಾರಿಡ ಅನ್ನೋ ಆಕ್ಷನ್ 500 ತರಿಸ್ಕೋತಾರೆ, ಖಾಲಿ ಹೊಟ್ಟೆಯಲ್ಲಿ ನುಂಗ್ತಾರೆ. ಅವಾಗೆ ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಅಂತೀವಿ ನಾವು. NSAIDs, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್, ಅನಾಲ್ಜಿನ್, ಇಂಥವೆಲ್ಲ. ತಲೆನೋವು ಹೋಗುತ್ತೆ, ಹೊಟ್ಟೆ ನೋವು ಶುರುವಾಗುತ್ತೆ, ಊದೋದು ಒದರದ್ ಬಂತು ಅಂತಾರೆ ಹಳ್ಳಿ ಕಡೆ. ಸೊ ಆದ್ರಿಂದ ದಯವಿಟ್ಟು ಅನ್ನೆಸರಿ ಟ್ಯಾಬ್ಲೆಟ್ಸ್ ನುಂಗಬೇಡಿ. ಅದು ಬಿಟ್ರೆ ಅಮ್ಮ ಇನ್ನೊಂದು, ಈಚೀಚೆಗೆ ಒಬ್ಬ ಫಿಸಿಷಿಯನ್ಗೆ ನೋಬೆಲ್ ಅವಾರ್ಡ್ ಸಿಗುತ್ತೆ. ಯಾಕೆ ಸಿಕ್ತು ಅಂದ್ರೆ, ಒಂದು ಎಂಡೋಸ್ಕೋಪಿ ಮಾಡಿ ಸ್ಟಮಕ್ ನಲ್ಲಿ ಒಂದು ಬ್ಯಾಕ್ಟೀರಿಯಾ ಕಂಡಿರುತ್ತೆ, H. pylori ಅಂತ ಒಂದು ಬ್ಯಾಕ್ಟೀರಿಯಾ. ಇದನ್ನ ಕಂಡಿಡಿದ ಪುಣ್ಯಾತ್ಮನಿಗೆ ನೊಬೆಲ್ ಅವಾರ್ಡ್ ಸಿಗುತ್ತೆ. ಇವತ್ತು ನಾವು ಬಹಳ ಎಂಡೋಸ್ಕೋಪಿ ಮಾಡಿ ಬೇರೆ ಇಲ್ಲ, ಆದ್ರೆ ಬಯಾಪ್ಸಿ ತಗೋತೀವಿ, H. pylori ಪಾಸಿಟಿವ್ ಅಂತ ಬರುತ್ತೆ, ರಟ್ ಪಾಸಿಟಿವ್ ಅಂತೀವಿ ನಾವು. ಅದಕ್ಕೋಸ್ಕರವಾಗಿ ಆ ಬ್ಯಾಕ್ಟೀರಿಯನ್ ಎರಾಡಿಕೇಟ್ ಮಾಡ್ಲಿಕ್ಕೆ ನಾವು HP ಕಿಟ್ ಅಂತ ಕೊಡ್ತೀವಿ. ತುಂಬಾ ಜನ ನಮ್ಗೆ ಕೇಳ್ತಾರೆ, ಯಾಕೆ ಡಾಕ್ಟ್ರೆ 15 ದಿನ ಅಷ್ಟೊಂದ್ ಮಾತ್ರೆ ಕೊಟ್ಬಿಟ್ರಿ, ಹೊಟ್ಟೆ ತುಂಬಾ ಅದೇ ಮಾತ್ರೆ ಆಗ್ಬಿಡ್ತವೆ. ಪ್ರತಿಯೊಂದಕ್ಕೂ ವಿಜ್ಞಾನ ಇರುತ್ತೆ, ಅದನ್ನ ನಾನು ಸ್ಪಷ್ಟೀಕರಿಸ್ತಾ ಇದ್ದೀನಿ. ಸೊ GIT ಬಂದಾಗೆ ತುಂಬಾ ಜನಕ್ಕೆ ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಚಿಕ್ಕವರಾಗ್ಲಿ ದೊಡ್ಡವ್ರ ಕೇಳ್ತಾರೆ, ಏನ್ ಡಾಕ್ಟ್ರೆ ಚಿಕ್ಕ ಮಕ್ಕಳಿಗೆ ಅವ್ರ ಹೋಮ್ ವರ್ಕ್ ಟೆನ್ಷನ್ ಕಡಿಮೆ ಇರುತ್ತೆ ಅನ್ಕೊಂಡಿದೀರಾ? ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಕಡಿಮೆ, ಅವ್ರಿಗೂ ತನ್ನದೇ ಆದ ಟೆನ್ಷನ್ ಇರುತ್ತೆ. ಆದ್ರಿಂದ ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ, ಕಾಂಪ್ಲಿಕೇಶನ್ ಇದೆಯಾ? ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದೆ. ಅದ್ರ ಬಗ್ಗೆ ನಾವು ಆಮೇಲೆ ಯಾರನ್ನ ಕೇಳ್ದಾಗ ಹೇಳ್ತೀನಿ. ಅದ್ರ ಕಾಂಪ್ಲಿಕೇಶನ್ಸ್ ಇದನ್ನ ಹಿಂಗೆ ಬಿಟ್ರೆ ಏನಾಗುತ್ತೆ ಡಾಕ್ಟ್ರೆ? ಅದು ನೆಕ್ಸ್ಟ್ ಅಲ್ಸರಿಗೆ ಚೇಂಜ್ ಆಗುತ್ತೆ. ಅದನ್ನ ನಾವು ಪೆಪ್ಟಿಕ್ ಅಲ್ಸರ್ ಅಂತೀವಿ. ಪೆಪ್ಟಿಕ್ ಅಲ್ಸರ್ ಅಂದ್ರೆ ಸ್ಟಮಕ್ ನಲ್ಲಿ ಪೆಪ್ಸಿನ್ ಅಂತ ಒಂದು ಎನ್ಸೈಮ್ ಇರುತ್ತೆ, ಆಸಿಡ್, ಇವೆರಡು ಸೇರ್ಕೊಂಡು ಆ ಮ್ಯೂಕೋಸ್ ಅನ್ನ ತಿಂದಾಕ್ಬಿಡ್ತವೆ. ಅಲ್ಸರ್ ಅಂತ ಜನಗಳಿಗೆ ಅರ್ಥ ಆಗ್ಬೇಕು ಅಂದ್ರೆ, ಒಂದ್ ಚೆನ್ಕೆ ತಗೊಂಡು ಗೋಡೆ ಒಳಗೆ ಒಂದಿಷ್ಟು ಎಬ್ಕೊಂಡ್ರೆ ಹಳ್ಳ ಬೀಳುತ್ತಲ್ಲ, ಅದನ್ನೇ ನಾವು ಅಲ್ಸರ್ ಅನ್ನೋದು. ಸ್ಟಮಕ್ ನಾಗಿದ್ರೆ ಗ್ಯಾಸ್ಟ್ರಿಕ್ ಅಲ್ಸರ್ ಅಂತೀವಿ. ಡಿಯೋಡಿನಮ್ ಅಂತ ಇದೆ,
ಈ ಜಠರ ಆದ ತಕ್ಷಣನೇ ಸಣ್ಣ ಕಲ್ಲು ಸ್ಟಾರ್ಟ್ ಆಗುತ್ತೆ. ಅದ್ರೊಳಗೆ ಮೊದಲನೇ ಪಾರ್ಟ್ 10 ಇಂಚ್ ಇರುತ್ತೆ, ಅದನ್ನ ಡಿಯೋಡಿನಮ್ ಅಂತೀವಿ ನಾವು. ತುಂಬಾ ಇಂಪಾರ್ಟೆಂಟ್ ಆರ್ಗನ್. ಯಾಕಂದ್ರೆ ಅಲ್ಲೇ ನಿಮ್ಮ ಲಿವರ್ ನಿಂದ ಬರೋ ಅಂತ ಪಿತ್ತ ಒಂದು ದಿನಕ್ಕೆ 1 ಲೀಟರ್, ನಿಮ್ಮ ಪ್ಯಾಂಕ್ರಿಯಾಸ್ ನಿಂದ ಬರೋ ಜ್ಯೂಸು ದಿನಕ್ಕೆ 1 ಲೀಟರ್, ಇವೆಲ್ಲ ಕೂಡ ಅಲ್ಲಿ ಬರುತ್ತೆ. ಅಷ್ಟು ಜ್ಯೂಸು ಮನುಷ್ಯನಿಗೆ ಡೈಜೆಷನ್ ಇಂಪಾರ್ಟೆಂಟ್. ತುಂಬಾ ಜನ ನಮ್ಗೆ ಅಂತಾರೆ, ಡಾಕ್ಟ್ರೆ ಯಾಕೋ ತಿಂದಿದ್ ಊಟ ಡೈಜೆಸ್ಟೇ ಆಗಲ್ಲ ಡಾಕ್ಟ್ರೆ. ಅದು ನಿಮಗೆ ಗೊತ್ತಿಲ್ಲ, ಇಟ್ಸ್ ಎ ಸಿಸ್ಟಮ್, ಅದ್ರ ಪಾಡ್ಗೆ ಅದು ವರ್ಕ್ ಆಗುತ್ತೆ. ಬಟ್ ಯಾವಾಗ ಎದೆ ಒಳಗೆ ಏನೋ ಕೂತ್ಕೊಂತು ಅನಿಸ್ತಲ್ಲ, ತುಂಬಾ ಜನಕ್ಕೆ ನಾನು ಡೈಜೆಷನ್ ನೋಡಿ. ಡೈಜೆಷನ್ ಅಂದ್ರೆ ವೆರಿ ಸಿಂಪಲ್ ಲಾಜಿಕ್. ನಮ್ ಜಠರ ಇದೆಯಲ್ಲ, ನಾವು ತಿಂದ ಆಹಾರನ ಪ್ರಿಪೇರ್ ಮಾಡುತ್ತೆ ಡೈಜೆಷನ್ಗೆ. ನಾನು ಅವಲ್ಲ ಹೇಳಿದೆ, ನಿಮ್ಮ ಡೈಜೆಷನ್ ಸ್ಟಾರ್ಟ್ಸ್ ಇನ್ ಯುವರ್ ಮೌತ್ ಅಂತ. ನೀವು ಚೆನ್ನಾಗಿ ಎಳೆದ್ರೆ ಅಲ್ಲಿಂದನೇ ತಯಾರಾಗುತ್ತೆ. ಈ ಅನ್ನನಾಳ ಇರುತ್ತೆ 10 ಇಂಚಸ್, ಈಸೋಫೇಗಸ್ ಅಂತೀವಿ ನಾವು, ಅದು ಟ್ರಾನ್ಸ್ಫರ್ ಮಾಡುತ್ತೆ ಫುಡ್ ನ. ಅದು ಬರೀ ಪೈಪ್ ಅಲ್ಲಮ್ಮ, ಪೆರಿಸ್ಟಾಲ್ಟಿಕ್ ಆರ್ಗನ್. ಅದು ಎಷ್ಟು ಚೆನ್ನಾಗಿ ಯಾವ ತರ ಮೂವ್ ಆಗುತ್ತೆ ಅಂದ್ರೆ, ನೀವು ನುಂಗಿದ ಆಹಾರ ನೀಟಾಗಿ ನೀವು ಜಠರಕ್ಕೆ ಹೋಗುತ್ತೆ. ಜಠರ ಎಂತ ವಂಡರ್ಫುಲ್ ಆರ್ಗನ್ ಅಂಡ್ ಪವರ್ಫುಲ್ ಆರ್ಗನ್ ಅಂದ್ರೆ, ನಿಮ್ ಮನೆಗಿರೋ ಗ್ರೈಂಡಿಂಗ್ ಮಿಷಿನ್ ಗಿಂತಲೂ ಚೆನ್ನಾಗಿ ನಿಮ್ಮ ಜಠರ ನೀವು ತಿಂದ ಆಹಾರನ ಅರ್ದು ಮಿಕ್ಸ್ ಮಾಡಿ ಮುದ್ದೆ ನುಂಗಿರ್ತೀರಿ, ಅನ್ನ ಅರ್ಧಂಬರ್ಧಂಬಾಗಿ ತಿಂದಿರ್ತೀರಿ, ಮಂಚೂರಿ ಅರ್ಧಂಬರ್ಧಂಬ ಕೈ ಬಂದ್ರೆ ತಾಯನ್ ತಮ್ಮ ಮಕ್ಕಳಿಗೆ, ಸಣ್ಣ ಮಗುಗೆ ಅನ್ನಕ್ಕೆ ತುಪ್ಪ ಹಾಕಿ ಮೆತ್ತಗೆ ಇಚ್ಕಿ ಬಾಯಿಗಿಡ್ತಾರಲ್ಲಮ್ಮ, ಅದೇ ರೀತಿ ನಮ್ಮ ಜಠರ ನಾವು ತಿಂದ ಆಹಾರವನ್ನು 15 ನಿಮಿಷಕ್ಕೆ 1 ಸ್ಪೂನ್ ಟೈಮ್ ಅಂತೀವಿ ನಾವು. ಅದನ್ನ ಈ ಸಣ್ಣ ಕರಳು ಡಿಯೋಡ್ ನಮಗೆ ತಳ್ಳುತ್ತೆ. ಅಲ್ಲಿ 2 ಜ್ಯೂಸ್ಗಳು ಬರ್ತವೆ, ವೆರಿ ಇಂಪಾರ್ಟೆಂಟ್ ಜ್ಯೂಸ್. ಸೊ ನಾವು ತಿಂದ ಆಹಾರದಲ್ಲಿ ಜನಗಳಿಗೆ ಅರ್ಥ ಆಗ್ಲಿ, ಕಾರ್ಬೋಹೈಡ್ರೇಟ್ ಇರುತ್ತೆ. ಅಂದ್ರೆ ನೀವು ತಿನ್ನುವ ರಾಗಿ ಮುದ್ದೆ, ಚಪಾತಿ, ಅನ್ನ, ಇದೆಲ್ಲ ಕಾರ್ಬೋಹೈಡ್ರೇಟ್ಸ್. ಕಾಳು ಕಡಿಗಳು ತಿಂತೀರಿ, ಮೊಟ್ಟೆ ತಿಂತೀರಿ, ಅದು ಪ್ರೋಟೀನ್ಸ್. ತುಪ್ಪ ತಿಂತೀರಿ, ಮೊಸರು ತಿಂತೀರಿ, ಅದು ಫ್ಯಾಟ್ಸ್. ಅದ್ರ ಜೊತೆಗೆ ದಯವಿಟ್ಟು ನೆನಪಿಡಿ, ವಾಟರು ಈಸ್ ಇಂಪಾರ್ಟೆಂಟ್ ನಿಮ್ಮ ಆಹಾರದಲ್ಲಿ. ಅದ್ರ ಜೊತೆಗೆ ಫೈಬರ್ ಎಲ್ಲಿರುತ್ತೆ ಡಾಕ್ಟ್ರೆ? ನೀವು ತಿನ್ನುವ ಹಣ್ಣುಗಳಲ್ಲಿ, ನೀವು ತಿನ್ನುವ ಸೊಪ್ಪು ತರಕಾರಿಗಳಲ್ಲಿ, ನಿಮ್ಮ ರಾಗಿ ಮುದ್ದೆಯಲ್ಲಿ, ಅವೆಲ್ಲ ಫೈಬರ್ ಅಂತೀವಿ. ಒಬ್ಬ ಮನುಷ್ಯನ ಆಹಾರದ ವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂದ್ರೆ, ನಿಮ್ಮ ಊಟ ಚೆನ್ನಾಗಿರ್ಬೇಕು ಅಂದ್ರೆ ಇವು 5 ಇಂಪಾರ್ಟೆಂಟ್. ಅನ್ಫಾರ್ಚುನೇಟ್ಲಿ ಇವತ್ತು ಯೂಟ್ಯೂಬ್ ಯೂನಿವರ್ಸಿಟಿ ಒಳಗೆ ತಪ್ಪು ಮಾಹಿತಿ ನಿಮಗೆ ಸಿಗುತ್ತೆ. ಮದ್ಯ ನೀರ್ ಕುಡಿಬೇಡ, ಅದಕ್ ಮೊದ್ಲು ಕುಡಿಬೇಡ, ಕಲ್ಲಂಗಡಿ ಹಣ್ಣು ಇವ ತಿನ್ಬೇಕು, ಅವೆಲ್ಲ ತಪ್ಪು ಮಾಹಿತಿಗಳು ಬರ್ತವೆ. ದಯವಿಟ್ಟು ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಯಾರೋ ಒಬ್ರು ಪುಣ್ಯಾತ್ಮ ಹೇಳ್ತಾನೆ, IAS ರಿಟೈರ್ಡ್ ಪರ್ಸನ್, ಅವನ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾನೆ, ನಿಂತು ನೀರು ಕುಡಿಬೇಡಿ ಮುಂಡಿಗೆ ಹೋಗ್ಬಿಡುತ್ತೆ ಅಂತಾನೆ. ನಾನ್ ನಿಮ್ಗೆ ಹೇಳ್ತೀನಿ, ನೀರು ಕುಡ್ದಾಗೆ ಸ್ಟಮಕ್ ನಲ್ಲಿ ಅದಕ್ಕೆ ಒಂದು ಸ್ಪೆಷಲ್ ರೋಡ್ ಇದೆ, ಅದನ್ನ ನಾವು ಮೆಜೆಂಟಾ ಟ್ರಸ್ಸೆ ಅಂತೀವಿ, ಮೇನ್ ರೋಡ್ ನಾಗ ಹೋಗುತ್ತೆ ಅದು. ಸೊ ಅದನ್ನ ದಯವಿಟ್ಟು ನೀರನ್ನ ಆಹಾರವಾಗಿ ಪರಿಗಣಿಸಿ. ಒಂದು ದಿನಕ್ಕೆ 2.5 to 3.5 ಲೀಟರ್ ನೀವು ಕುಡಿಬೇಕು. ನಿಮ್ಮ ಮಕ್ಕಳಿಗೆ ಅರ್ಧ ಲೀಟರ್ ಎಕ್ಸ್ಟ್ರಾ ಕುಡಿಸ್ಬೇಕು. ಯಾಕಂದ್ರೆ ಅವ್ರ ಸರ್ಫೇಸ್ ಏರಿಯಾ ಅವ್ರ IT ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಮನುಷ್ಯನ ದೇಹದಲ್ಲಿ 60% ವಾಟರ್ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಜಠರದಲ್ಲಿ ಅಂದ್ರೆ GIT ಸಿಸ್ಟಮ್ ನಲ್ಲಿ ಒಂದು ದಿನಕ್ಕೆ 10 ಲೀಟರ್ ನೀರು ಉತ್ಪತ್ತಿ ಆಗುತ್ತೆ. ಎಲ್ಲಿ ಡಾಕ್ಟ್ರೆ ಅದು ಅಂದ್ರೆ, ನಾನು ಅವಾಗಲೇ ಹೇಳಿದೆ, ನಿಮ್ಮ ಸಲೈವ 1 ಲೀಟರ್, ಸ್ಟಮಕ್ ನೊಳಗೆ ಆಸಿಡ್ 1 ಲೀಟರ್, ಲಿವರ್ ನಾಗೆ ಬೈಲು 1 ಲೀಟರ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ 1 ಲೀಟರ್, ಸಣ್ಣ ಕರಳಿನ ಫ್ಲೂಯಿಡ್ ಸಕ್ಕಸ್ ಸೆಂಟರಿಕಸ್ ಅಂತೀವಿ 4 ಲೀಟರ್, ಒಟ್ಟು 8 ಲೀಟರ್ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ಬೇಕು ಪ್ರತಿದಿನ. ನಿಮ್ ಬೋರ್ವೆಲ್ ನಾಗ ಬಂದಂಗ್ ಬರ್ಬೇಕದು. ಆದ್ರಿಂದ ದಯವಿಟ್ಟು ನೀರನ್ನ ಇವ್ರ ಮಾತು ಕೇಳಿ ನೆಗ್ಲೆಕ್ಟ್ ಮಾಡಬೇಡಿ. ವಾಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಅವರ್ ಫುಡ್. ಸೊ ಈ ರೀತಿ ನಾನು ಏಕ್ದಮ್ ನಿಮ್ಗೆ ಗ್ಯಾಸ್ಟ್ರಿಕ್ ಹೊಲ್ಟೋದು, ಯಾಕಂದ್ರೆ ತುಂಬಾ ಟಾಪಿಕ್ಸ್ ಇರ್ತವೆ, ಎಲ್ಲವನ್ನು ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ನಾವು ಕಾಮನ್ ಟ್ರೀಟ್ ಮಾಡೋದು. ಅದು ಎಮರ್ಜೆನ್ಸಿಗಳು ಏನ್ ಡಾಕ್ಟ್ರೆ ನಿಮ್ಮಲ್ಲಿ? GIT ಒಳಗೆ 1-2 ಎಮರ್ಜೆನ್ಸಿ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ. ಯಾರಾದ್ರೂ ಕೂಡ ಸಾಯಂಕಾಲ ಆಫೀಸ್ಗೆ ಹೋಗಿರ್ತಾರೆ, ಯಜಮಾನ್ರು ಮನೆಗ್ ಬರ್ತಾರೆ, ಗಂಡ ಹೆಂಡತಿ ಮಕ್ಳೆಲ್ಲ ಕೂತ್ಕೊಂಡು ಆರಾಮ ಮಾತಾಡ್ಕೊಂಡು ಊಟ ಮಾಡ್ತಾರೆ. ಯಾಕೋ 10 ಗಂಟೆಗೆ ಇದ್ಕಿದ್ದಂಗೆ ಯಜಮಾನ್ರಿಗೆ ಹೊಟ್ಟೆ ತೊಳಸುತ್ತೆ, ವಾಂತಿ ಮಾಡ್ತಾರೆ. ವೈಫ್ ಬಂದು ಹಣೆ ಮುಟ್ ನೋಡ್ತಾರೆ, ಯಾಕೋ ಬೆಚ್ಚಗಿದೆಯಲ್ರಿ, ಪರ್ಸ್ಪಿರೇಷನ್, ಹಣೆ ಮೇಲೆ ಹನಿಗಳು ಇರ್ತವೆ. ಆಮೇಲೆ ನೋಡಿದ್ರೆ ಅವರ ಹೊಟ್ಟೆ ಮೇಲ್ಭಾಗದ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ, ವಾಂತಿ ಮಾಡ್ತಾರೆ. ಮರ್ಫೀಸ್ ಟ್ರಯಾಡ್ ಆಫ್ ಸಿಂಟಮ್ ಅಂತೀವಿ. ಮರ್ಫಿ ವಾಸ್ ಎ ಗ್ರೇಟ್ ಫಿಸಿಷಿಯನ್. ಇಂಗ್ಲೆಂಡ್ ನಲ್ಲಿ 75 ವರ್ಷದಿಂದ ಹಿಂದೆನೆ, ಅವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರಲ್ಲ, CT ಸ್ಕ್ಯಾನ್ ಇರಲ್ಲ, ಏನೂ ಇರಲ್ಲ. ಅವ್ರು ಹೇಳಿದ್ರು, ಯಾವುದೇ ಒಬ್ಬ ಮನುಷ್ಯನಿಗೆ ಸಡನ್ ಆಗಿ ಹೊಟ್ಟೆ ನೋವು, ಅಪ್ಪರ್ ಅಬ್ಡಾಮಿನಲ್ ಪೈನ್ ಅಂತೀವಿ, ಒಂದು ಸ್ವಲ್ಪ ಟೆಂಪರೇಚರ್, ವಾಮಿಟಿಂಗ್, 3 ಸಿಂಪ್ಟಮ್ಸ್ ಹೇಳಿದೆ. ಮರ್ಫೀಸ್ ಟ್ರಯಾಡ್ ಆಫ್ ಸಿಂಪ್ಟಮ್ಸ್ ಅಂತೀವಿ. ಮರ್ಫಿ ಹೇಳಿದ ರೀತಿಯಲ್ಲಿ 3 ಸಿಂಪ್ಟಮ್ಸ್ ಇದ್ರೆ
ಮೋಸ್ಟ್ಲಿ ಇವನಿಗೆ ಅಪೆಂಡಿಸೈಟಿಸ್ ಶುರುವಾಗಿದೆ. ಅದಾದ 1 ಅವರ್ಗೆ ಮನೆ ಔಷಧಿ ಎಲ್ಲ ಮಾಡಿ ಕಡಿಮೆ ಆಗಲ್ಲ, ನನ್ನ ಹತ್ರ ಬರ್ತಾರೆ ಸರ್ಜನ್ ಹತ್ರ. ಅವ್ರನ್ನ ಮಲಗಿಸಿ ನಾನು ಹೊಟ್ಟೆ ಮೇಲೆ ಕೈ ಇಟ್ರೆ ಅವ್ರಿಗೆ ಶುರುವಾಗಿದ್ದು ಎಪಿಗ್ಯಾಸ್ಟ್ರಿಕ್ ಅಂದ್ರೆ ಅಪ್ಪರ್ ಅಬ್ಡಮನ್, ಹೊಟ್ಟೆಯ ಕೆಳಭಾಗದಲ್ಲಿ ಬಲಭಾಗದಲ್ಲಿ ಅದು ಒಂದು ಪಾಯಿಂಟ್ ಇದೆ, ಮ್ಯಾಕ್ಬೋರ್ನಿಸ್ ಪಾಯಿಂಟ್ ಅಂತೀವಿ ನಾವು. ಮ್ಯಾಕ್ಬರ್ನಿ ಅನದರ್ ಗ್ರೇಟ್ ಜರ್ಮನ್ ಸರ್ಜನ್, ಆಗಿನ ಕಾಲದಲ್ಲೇ ಕಂಡುಹಿಡಿದಿದ್ದ. ಹೊಟ್ಟೆಯಲ್ಲಿ ನಿಮ್ಮ ಒಕ್ಕಳ ಮತ್ತೆ ಬಲಗಡೆ ಐಲಿಯಾ ಕ್ರೆಸ್ಟ್ ಅಂತೀವಿ, ಎರಡನ್ನು ಜಾಯಿನ್ ಮಾಡಿ 2/3 1/3 ಪಾಯಿಂಟ್ ಇದೆ. ಆ ಪಾಯಿಂಟ್ ಮೇಲೆ ಬೆರಳನ್ನು ಒತ್ತಿದ್ರೆ ಅಯ್ಯಯ್ಯಪ್ಪ ಅಂತಾರೆ, ಬೆರಳು ತೆಗೆದ್ರೆ ಅಯ್ಯಯ್ಯಪ್ಪ ಅಂತ. ಇನ್ನು ರೀಬೌಂಡ್ ಟೆಂಡರ್ನೆಸ್ ಅಂತೀವಿ ನೋಡಿ. ಒಬ್ಬ ಸರ್ಜನ್ ಕೈ ಎಷ್ಟು ಚೆನ್ನಾಗಿ ಟ್ರೈನ್ ಆಗಿರುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ವಿತೌಟ್ ಅಲ್ಟ್ರಾಸೌಂಡ್ ಸ್ಕ್ಯಾನ್, ವಿತೌಟ್ CT ಸ್ಕ್ಯಾನ್, ವಿತೌಟ್ ನನ್ನ ಟ್ರೈನ್ಡ್ ಫಿಂಗರ್ ನಮ್ಮ ಸರ್ಜನ್. ಅದಕ್ಕೆ ಇಂಪಾರ್ಟೆನ್ಸ್ ಎ ಸರ್ಜನ್, ಒಬ್ಬ ಡಾಕ್ಟರ್ ಟ್ರೈನಿಂಗ್ ಹೆಂಗಿರುತ್ತೆ ಇದ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಐ ಎ ಪ್ರೊಫೆಸರ್ ಇನ್ ಎ ಮೆಡಿಕಲ್ ಕಾಲೇಜ್. ನನ್ ಮಕ್ಕಳಿಗೆ ಹೇಳ್ತೀನಿ, ಮಗ ಅದನ್ನ ಕನ್ಫರ್ಮ್ ಮಾಡ್ಲಿಕ್ಕೆ, ರೂಲ್ ಔಟ್ ಮಾಡ್ಲಿಕ್ಕೆ ಇವತ್ತು ಕಂಡಿಡ್ದಿರ್ತ ನ್ಯೂ ಗ್ಯಾಜೆಟ್ಸ್. ಆದ್ರೆ ಇಫ್ ಯು ಆರ್ ಎ ಗುಡ್ ಸರ್ಜನ್, ನಿನ್ನ ಹೆಬ್ಬೆಳ್ಳು ಒಬ್ಬ ಮನುಷ್ಯನ ಅಪೆಂಡಿಕ್ಸ್ ಅನ್ನು ಕಂಡುಹಿಡಿಬೇಕು. ಸೊ ಅಪೆಂಡಿಕ್ಸ್ ಊದ್ಕೊಂಡಿದೆ ಅಂದ್ರೆ ಅಪೆಂಡಿಕ್ಸ್ ನ ಇನ್ಫೆಕ್ಷನ್ ಆಗಿದೆ. ಬಹಳ ಜನ ನನ್ ಕೇಳ್ತಾರೆ, ಯಾಕೆ ಡಾಕ್ಟರ್ ಊದ್ಕೋತು? ಏನು ಇಲ್ಲ, ನೀವು ಕುಡಿದ ನೀರಿನಲ್ಲಿ ಬ್ಯಾಕ್ಟೀರಿಯಾ ಇರ್ಬೋದು, ನೀವು ತಿನ್ನುವ ಆಹಾರದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಇರ್ಬೋದು, ಅದು ಅಪೆಂಡಿಕ್ಸ್ ಹೋದಾಗೆ ಅಪೆಂಡಿಕ್ಸೈಟಿಸ್ ಅಂತ ಆಗ್ತೀವಿ. ಇನ್ಫೆಕ್ಷನ್, ಕನ್ನಡದಲ್ಲಿ ನಂಜು ಅಂತಾರೆ, ಅದು ಊದ್ಕೊಡುತ್ತೆ. ಅರ್ಧ ರಾತ್ರಿ ಪೇಷಂಟ್ ಬಂದಾದ್ರೆ ಅಪೆಂಡಿಕ್ಸ್. ತುಂಬಾ ಜನ ಮೊದ್ಲಿಗೆಲ್ಲ ಎದುರಿಸೋರು, ಡಾಕ್ಟ್ರೆ ಅಪೆಂಡಿಕ್ಸ್ ಬರ್ಸ್ಟ್ ಆದ್ರೆ ಸತ್ತೋಗ್ತಾರಂತೆ. ಹೌದಾ? ಹಿಂದೆಲ್ಲ ನಾವು ನೋಡಿದೀವಿ, VIP ಗಳು ಕೂಡ ಸತ್ತೋಗಿರೋ. ಬಟ್ ಇವತ್ತು ಕಾಲ ಬದಲಾಗಿದೆ. ಯಾರೇ ಬಂದ್ರು ಕೂಡ ಇಮಿಡಿಯೇಟ್ಲಿ ಅವ್ರನ್ನ ಟ್ರೀಟ್ ಮಾಡೋ ಕೆಪಾಸಿಟಿ ದೇವ್ರು ನಮಗೆ ಕೊಟ್ಟಿದ್ದಾನೆ, ವಿದ್ಯೆ ಕೊಟ್ಟಿದ್ದಾನೆ. ಆಂಟಿಬಯೋಟಿಕ್ ಹಾಕ್ತಿವಿ. ಅಂಡ್ ಇವತ್ತು ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ, ಮೊದ್ಲಿಗೆಲ್ಲ 6 ಇಂಚ್ ಓಪನ್ ಮಾಡೇವಿ, ಒಂದು ಅಪೆಂಡಿಕ್ಸ್ ತೆಗಿಬೇಕಾದ್ರೆ 3 ಇಂಚ್ ಓಪನ್ ಮಾಡೇವಿ, ಒಂದು ಪಿತ್ತಕೋಶ ಓಪನ್ ಮಾಡ್ಬೇಕಾದ್ರೆ 6 ಇಂಚ್. ಇವತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಂದು ಇಟ್ಸ್ ಎ ಗ್ರೇಟ್ ಬೂನ್ ನನ್ನ ಕಮ್ಯುನಿಟಿಗೆ, ನನ್ನ ವೈದ್ಯರ ಕಮ್ಯುನಿಟಿಗೆ. ಒಂದು ಲ್ಯಾಪ್ರೋಸ್ಕೋಪಿಕ್ ಕೀ ಹೋಲ್ ಸರ್ಜರಿ ಮಾಡಿ ನೆಕ್ಸ್ಟ್ ಟೈಮ್ ಮನೆಗೆ ಕಳಿಸ್ತೀವಿ. ಸೊ ಎಮರ್ಜೆನ್ಸಿ ಬಂದಾಗೆ ಅಪೆಂಡಿಸೈಟಿಸ್ ಒಂದು. ಅದ್ ಬಿಟ್ರೆ ಅಮ್ಮ, ಲಾರಿ ಡ್ರೈವರು ಅವನು ಡ್ರೈವ್ ಮಾಡ್ಕೊತಾ ಬರ್ತಾನೆ, ಸಂದರ್ಭದಲ್ಲಿ ಯಾಕೋ ತಲೆನೋವು ಬರುತ್ತೆ ಅವನಿಗೆ. ಅವನು ಇನ್ನೊಬ್ಬ ಆಲ್ಟರ್ನೇಟ್ ಡ್ರೈವರ್ ಕುಂಡ್ರಿಸ್ಬಿಟ್ಟು ಅವ್ನು ಹೋಗಿ ಒಂದು ಅನಾಸಿನ್ ಮಾತ್ರೆ ತಗೊಂಡು ಒಂದು ಬ್ರೆಡ್ ತಿನ್ಬಿಟ್ಟು ಮಾತ್ರೆ ನುಂಗ್ತಾನೆ, ಮಲಗ್ಕೋತಾನೆ. ತಲೆನೋವು ಹೋಯ್ತು, ನೆಲಮಂಗಲ ಬರೋ ಅಷ್ಟೊತ್ತಿಗೆ ಸಿವಿಯರ್ ಹೊಟ್ಟೆ ನೋವು. ಯಾಕೆ ಡಾಕ್ಟ್ರೆ ಹಂಗಾಯ್ತು ಅಂದ್ರೆ, ಅವನಿಗೆ ಮೊದಲೇ ಪೆಪ್ಟಿಕ್ ಅಲ್ಸರ್ ಇರುತ್ತೆ. ಈ ಮಾತ್ರೆ ನುಂಗಿದಕ್ಕೆ ಅಲ್ಸರ್ ತೂತೊಡೆಯುತ್ತೆ. ಇದನ್ನ ಪರ್ಫೊರೇಟೆಡ್ ಡ್ಯೂಯೋಡಿನಲ್ ಅಲ್ಸರ್ ಅಂತೀವಿ. ಹೊಟ್ಟೆ ತುಂಬಾ ಪಸ್ ಸೇರ್ಕೊಳ್ಳುತ್ತೆ, ಪೆರಿಟೋನೈಟಿಸ್ ಅಂತೀವಿ. ಅವ್ನು ಎಷ್ಟು ನೋವಿರುತ್ತೆ ಅಂದ್ರೆ, ಸೀದಾ ಕೆಂಪೇಗೌಡ ಹಾಸ್ಪಿಟಲ್ ಬರ್ತಾನೆ ಅಂದ್ರೆ ವಿಕ್ಟೋರಿಯಾ ಆಗ್ತಾನೆ. ಅಲ್ಲಿ ಮತ್ತೆ ನನ್ನ ಸರ್ಜನ್ ಹ್ಯಾಂಡ್ ಎಷ್ಟು ಚೆನ್ನಾಗಿ ಟ್ರೈನ್ ಆಗಿರುತ್ತೆ ಅಂದ್ರೆ, ಅವ್ನ ಹೊಟ್ಟೆ ಮೇಲೆ ನೋಡಿ, ಪ್ರತಿಯೊಬ್ಬರ ಹೊಟ್ಟೆ ಸಾಫ್ಟ್ ಆಗಿರುತ್ತೆ ಮುಟ್ಟಿದ್ರೆ. ಅವನ ಹೊಟ್ಟೆ ಮೇಲೆ ಕೈ ಇಟ್ರೆ ನಾನು ಕಾರ್ಡ್ ಬೋರ್ಡ್ ಮೇಲೆ ಕೈ ಇಟ್ಟಂಗಿರುತ್ತೆ. ಅದನ್ನ ರಿಜಿಡ್ ಅಬ್ಡಾಮನ್ ಅಂತೀವಿ. ನನ್ನ ಹುಡುಗರಿಗೆ ತೋರಿಸ್ತೀನಿ, ಮರಿ ಕೈ ಇಡು ಹೊಟ್ಟೆ ಮೇಲೆ, ಇಡು ಕಾರ್ಡ್ ಬೋರ್ಡ್ ಲೈಕ್ ಒಂದು ಎಕ್ಸ್ರೇ ತೆಗಿಸ್ತೀನಿ. ದೇರ್ ಇಸ್ ಗ್ಯಾಸ್ ಅಂಡರ್ ದ ಡಯಾಫ್ರಮ್, ಈಸಿ ಟು ಡಯಾಗ್ನೋಸ್. ಇವನಿಗೆ ಡ್ಯೂಯೋಡಿನಲ್ ಅಲ್ಸರ್ ಪರ್ಫೊರೇಷನ್ ಆಗಿದೆ. ಏನ್ ಮಾಡ್ತೀರಾ ಡಾಕ್ಟ್ರೆ? ವಿತಿನ್ 24 hours ಆಪರೇಟ್ ಮಾಡ್ತೀನಿ ನಾನು. ಅವನ ಅಬ್ಡಾಮನ್ ಓಪನ್ ಮಾಡಿ ನೋಡಿ, ನಮ್ಮ ಹೊಟ್ಟೆಯಲ್ಲಿ ಪೆರಿಟೋನಿಯಂ ಅಂತೀವಿ ನಾವು. ದೇವ್ರು ಎಷ್ಟು ಚೆನ್ನಾಗಿ ಪೆರಿಟೋನಿಯಲ್ ಫ್ಲೂಯಿಡ್ ಕೊಟ್ಟಿದ್ದಾನೆ ಅಂದ್ರೆ, ಎಳ್ನೀರ್ ಇದ್ದಂಗಿರುತ್ತೆ. ನಮ್ಮ ಕರುಳುಗಳು ಸರಾಗವಾಗಿ ಓಡಾಡ್ತವೆ. ಆದ್ರೆ ತೂತ್ ಹೊಡೆದ್ರೆ ನಮ್ಮ ಹೊಟ್ಟೆ ಕೆಂಗೇರಿ ಮೋರಿ ಆಗುತ್ತೆ. ಸಣ್ಣ ಕರುಳಿನಲ್ಲಿ ಜಠರದಲ್ಲಿ ಇರ್ತಕ್ಕಂತ ಎಲ್ಲ ಗಲೀಜು ಪೆರಿಟೋನಿಯಲ್ ಕ್ಯಾವಿಟಿಗೆ ಬರುತ್ತೆ. ಅವನಿಗೆ ಶಾಕ್ ಹೋಗ್ತಾನೆ. ಹಂಗೆ ಬಿಟ್ರೆ ಅನದರ್ 48 hours ನಲ್ಲಿ ಶಾಕ್ ಹೋಗಿ ಸತ್ತು ಹೋಗ್ತಾನೆ ಅವನು. ಇವೆಲ್ಲ ಯಾಕೆ ನಾನು ಒಂದೇ ಸಮ ಹಿಂಗ್ ಮಾತಾಡ್ತಿದೀನಿ ಅಂದ್ರೆ, ಇಂಥವು ಅನೇಕ ಅಮ್ಮ. ಗಾಲ್ ಬ್ಲಾಡರ್ ನ ಸ್ಟೋನ್ ಇರ್ತವೆ. ಎಷ್ಟೋ ಜನ ನಮ್ಮ ಹತ್ರ ಹೊಟ್ಟೆ ನೋವು ಅಂತ ಬರ್ತಾರೆ, ಇರಮ್ಮ ಒಂದ್ ಸ್ಕ್ಯಾನ್ ಮಾಡೋಣ ಅಂತ ಮಾಡ್ತೀವಿ. ಇಷ್ಟು ಕಲ್ಲು ಇರ್ತವೆ. ನಾನು 40 ಕಲ್ಲು ಒಬ್ಬ ಪೇಷಂಟ್ ಗಾಲ್ ಬ್ಲಾಡರ್ ಇಂದ ತೆಗ್ದೀನಿ. ಈ ಗಾಲ್ ಬ್ಲಾಡರ್ ಅಂದ್ರೆ ಪಿತ್ತ ಕೋಶ. ನಾನ್ ವೆಜಿಟೇರಿಯನ್ಸ್ ಆದ್ರೆ ಕೋಳಿ ಕುಯ್ದಾಗೆ ಅವ್ರ ಅಮ್ಮ ತೋರಿಸ್ತಾಳೆ, ನೋಡು ಮಗ ಇಲ್ಲಿ ಹಸಿರು ಕಟ್ಟಿದೆ ಅಂತ. ಅದೇ ತರ ನಮ್ಮ ಲಿವರ್ ಕೆಳಗಡೆ ಒಂದು ಬೆಲೂನ್ ತರ ಇರುತ್ತೆ. ಆಕ್ಚುಲಿ ಇಟ್ಸ್ ಬ್ಲೂ ಕಲರ್ಡ್. ಬೈಲು ಯಾವಾಗ್ಲೂ ಕೂಡ ಗ್ರೀನ್ ಕಲರ್ ಇರುತ್ತೆ. ಸೊ ಇದ್ರೊಳಗೆ ಕಲ್ಲು ಆಗ್ತವೆ. ಹೆಂಗಾಗ್ತವೆ ಡಾಕ್ಟ್ರೆ? ಅಲ್ಲೇ ಉತ್ಪತ್ತಿ ಆಗ್ತವೆ. ಯಾರಿಗಾಗುತ್ತೆ ಡಾಕ್ಟ್ರೆ? ಯಾರು ನಾರ್ತ್ ಇಂಡಿಯನ್ ಫುಡ್ ಜಾಸ್ತಿ ತಿಂತಾರಲ್ಲ ಅವರಿಗೆ ಪಿತ್ತಕೋಶದಲ್ಲಿ ಕಲ್ಲು. ಇನ್ಫ್ಯಾಕ್ಟ್ ನಾನು MBBS ಹೋದಾಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಒಳಗೆ ನಮಗೆ ಟೀಚ್ ಮಾಡೋರು, ನಾರ್ತ್ ಇಂಡಿಯನ್ ಫುಡ್ ತಿನ್ನೋರಿಗೆ ಗಾಲ್ ಸ್ಟೋನ್ ಆಗುತ್ತೆ, ಸೌತ್ ಇಂಡಿಯನ್ ಫುಡ್ ತಿನ್ನೋರಿಗೆ ಪೆಪ್ಟಿಕ್ ಅಲ್ಸರ್ ಆಗುತ್ತೆ ಅಂತ. ಬಟ್ ಇವತ್ತು ಎಲ್ರು ಬೆಂಗಳೂರಿನಾಗ ಅದು ತಿಂತಾರೆ. ಹಂಗಾಗಿ ವೆರಿ ಕಾಮನ್ಲಿ. ಅಂಡ್ ಇಲ್ಲೊಂದು ನಿಮ್ಗೆ ಜನಗಳಿಗೆ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಿರೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ. ಯಾರಿಗೆ ಗಾಲ್ ಸ್ಟೋನ್ ಆಗ್ತವೆ ಅಂದ್ರೆ, ಅಮ್ಮ
ನಿಮ್ಮನ್ನ ನೋಡ್ರಿ ನನಗೆ ಖುಷಿ ಆಗ್ತಾ ಇದೆ. ನಾನು ನೋಡುತ್ತೆ ಯಾಕಾಗುತ್ತೆ, ಅದಕ್ಕೆ 5 F ಹೇಳ್ತೀವಿ ನಾವು ಯಾವಾಗ್ಲು. ಫೀಮೇಲ್ ಗಾಲ್ ಬ್ಲಾಡರ್ ನಲ್ಲಿ ಸ್ಟೋನ್ ಯಾರಿಗಾಗುತ್ತೆ ಅಂದ್ರೆ ತುಂಬಾ ಜನ ಕೇಳ್ತಾರೆ, ಯಾರಿಗಾಗುತ್ತೆ ಡಾಕ್ಟರ್ ಅಂದ್ರೆ 5 F ಜ್ಞಾಪಕ. ನಾನು ಮೆಡಿಕಲ್ ಸ್ಟೂಡೆಂಟ್ ಗೆ ಮಾಡ್ಬೇಕಾದ್ರೆ 5 F ಜ್ಞಾಪಕ ಇಟ್ಕೊಂತೀನಿ. ಏನ್ 5 F ಅಂದ್ರೆ ಇಟ್ಸ್ ಮೋರ್ ಕಾಮನ್ ಇನ್ ಫೀಮೇಲ್ಸ್ ಹೂ ಆರ್ ಫರ್ಟೈಲ್, ಅಂದ್ರೆ ತುಂಬಾ ಮಕ್ಕಳನ್ನ ಇರ್ತಾರಲ್ಲ, ಫೇರ್ ಲುಕಿಂಗ್, ಫೇರ್ ಆಗಿರ್ತಾರಲ್ಲ. ಪರ್ಟಿಕ್ಯುಲರ್ ನಾನು ಐ ಆಮ್ ಕೋಟಿಂಗ್ ನಾರ್ತ್ ಇಂಡಿಯನ್, ಮಾರ್ವಾಡಿ ಹೆಂಗಸರುಗಳಿಗೆ ಜಾಸ್ತಿ. ನಮ್ಮಲ್ಲೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಫೇರ್ ಆಗಿರ್ತಾರೆ, ದಪ್ಪಗಿರ್ತಾರೆ. 1/2 ಡಜನ್ ಮಕ್ಕಳು ಹಳೆ ಕಾಲದವ್ರು, ಈಗಿನವ್ರಲ್ಲ, ಅವ್ರು ಎತ್ತಿರ್ತಾರೆ. ಅಂಡ್ ಅವಲೇ ನಾ ಹೇಳ್ದಂಗೆ ಅಂಡ್ 1 F ನಾನೇ ಆಡ್ ಮಾಡ್ರು, ಫೂಲಿಶ್ ವುಮನ್. ಫೂಲಿಶ್ ಅಂದ್ರೆ ವಿದ್ಯಾವಂತರು ಇರ್ತಾರೆ, ತಮ್ಮ ಆರೋಗ್ಯದ ಬಗ್ಗೆ ತಮ್ಗೆ ಕಾಳಜಿ ಇಲ್ಲ. ಸುಮ್ನೆ ನಾವ್ ಹೇಳಿದ್ರೆ ನೈಸಾಬ್ ಮೇರೆಕೋ ಗರ್ಮಿ ಹೋಗಿ ಆತ ಹಿಂಗೆ ಅವ್ರೇನೋ ಹಂಗೆ ಅನ್ಕೊಂಡು ಅವ್ರದೇ ರೀಸನಿಂಗ್ ಹೇಳ್ತಾರೆ. ದಯವಿಟ್ಟು ವಿಜ್ಞಾನವನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ನಾನೊಬ್ಬ ಅಲೋಪತಿ ಡಾಕ್ಟರ್ ಇರೋದ್ರಿಂದ, ಒಬ್ಬ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಇರೋದ್ರಿಂದ ನಾನು ಜನಸಾಮಾನ್ಯರಿಗೆ ವಿಜ್ಞಾನವನ್ನು ಹೇಳ್ತೀನಮ್ಮ, ವೈಜ್ಞಾನಿಕವಾಗಿ ವಿಚಾರವನ್ನು ಕೇಳ್ತೀನಿ. ದಯವಿಟ್ಟು ನಿಮ್ಮ ಡಿಗ್ರಿ ಏನೇ ಇರ್ಲಿ, ಇವತ್ತು ನೀವು IAS ಆಫೀಸರ್ ಇರ್ಬೋದು, ಪೊಲೀಸ್ ಆಫೀಸರ್ ಇರ್ಬೋದು, ಇವರೇ PhD ವುಮನ್ ಇರ್ಬೋದು. ವೆನ್ ಇಟ್ ಕಮ್ಸ್ ಟು ಮೆಡಿಸನ್ ಇಟ್ಸ್ ಎ ಸ್ಪೆಷಲ್ ಸೈನ್ಸ್ ಅಮ್ಮ. ಅದಕ್ಕೆ ನಮ್ಮ ಮಂಜುನಾಥ್ ಅವ್ರು ಮಾತನಾಡುವಾಗ ತುಂಬಾ ಚೆನ್ನಾಗಿ ಹೇಳ್ತಾರೆ, ಇಡಿಯಟ್ ಸಿಂಡ್ರೋಮ್ ಅಂತ. ಇವತ್ತು ಜನಗಳಿಗೆ ಇಂಟರ್ನೆಟ್ ನ ಸಿಗುತ್ತೆ, ಗೂಗಲ್ ನ ಸಿಗುತ್ತೆ, ಬಟ್ ನಿಮ್ಗೆ ಇಂಟರ್ಪ್ರಿಟೇಷನ್ ಆಗಲ್ಲ. ಅದಕ್ಕೆ ಇಡಿಯಟ್ ಸಿಂಡ್ರೋಮ್ ಅಂದ್ರೆ ಇಂಟರ್ನೆಟ್ ಡಿರೈವ್ಡ್ ಇನ್ಫಾರ್ಮೇಶನ್ ಪ್ರಿವೆಂಟಿಂಗ್ ಎ ಡಾಕ್ಟರ್ ಟು ಟ್ರೀಟ್ ಯು. ನಮ್ಮನ್ನ ಮಿಸ್ಲೀಡ್ ಮಾಡ್ತಾರೆ. ಹಂಗಾಗಿ ದಯವಿಟ್ಟು ಆರೋಗ್ಯದ ವಿಚಾರಕ್ಕೆ ಬಂದಾಗೆ ನನ್ನ ಬಾಯಿಂದ ಬಂದ್ರೆ ಶಂಕದಿಂದ ತೀರ್ಥ ಬಂದಂಗೆ, ಬಿಕಾಸ್ ಮೈ ಸ್ಪೆಷಾಲಿಟಿ. ಅದರಿಂದ ಯು ಮೇ ಬಿ ಎ ಸ್ಪೆಷಲ್ ಪೊಲೀಸ್ ಆಫೀಸರ್ ಇರ್ಬೋದು, ಯು ಮೇ ಬಿ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್, ಬಟ್ ವೆನ್ ಇಟ್ ಕಮ್ಸ್ ಟು ಮೆಡಿಸನ್ ಪ್ಲೀಸ್ ಟೇಕ್ ಅವರ್ ಅಡ್ವೈಸ್ ಅಂತ. ಅದಕ್ಕೆ ನಾವು ಅಂಡ್ ನಮ್ಮಲ್ಲಿ ಫಾರ್ಚುನೇಟ್ಲಿ ದೇರ್ ಆರ್ ಡಿಫರೆಂಟ್ ಸಿಸ್ಟಮ್ಸ್ ಆಫ್ ಮೆಡಿಸನ್. ತಲಾಂತರದಿಂದ ಸುಶ್ರುತ ಮಹಾರಾಜರ ಕಾಲದಿಂದ ಈಸ್ ಕಾಲ್ಡ್ ಫಾದರ್ ಆಫ್ ಇಂಡಿಯನ್ ಸರ್ಜರಿ. ನಮಗೂ ಅವರೇ ಫಾದರ್ ನಮ್ಮ ಇಂಡಿಯನ್ ಸರ್ಜರಿಗೆ. ತಿರುಪತಿ ಇದೆ, ಕೊನೆಗೆ ಏನಿಲ್ಲ ಅಂದ್ರೆ ತಿರುಪತಿ ಅಂತೂ ಇದೆ. ಬಹಳ ಜನ ತಿರುಪತಿಗೆ ಅರ್ಥ ಮಾಡ್ಕೊಂಡ್ರೆ ನೀವು ನೋಡಿ, ಕಿವೀಶ್ವರ್ ಅವ್ರಿಗೆ ನಂಜುಂಡೇಶ್ವರ, ನಾನು ಯಾವ್ದು ತಮಾಷೆ ಮಾಡ್ತೀನಿ ನಮ್ ಸ್ಟೂಡೆಂಟ್ಸ್ ಹತ್ರ, ENT ಗಾರ್ಡ್ ಅಂದ್ರೆ ನಂಜುಂಡೇಶ್ವರ. ನೀವ್ ನಂಜುಂಡೇಶ್ವರ್ಗೆ ಅರಿಕೆ ಹೊತ್ಕೊಂಡ್ರೆ ಕಿವೀಶ್ವರ ನಿಂತೋಗ್ಬಿಡುತ್ತೆ ಅಂತಾರೆ. ಇವೆಲ್ಲ ಇರೋವಾಗ ದಯವಿಟ್ಟು ನಿಮ್ ಸಿಸ್ಟಮ್ ಯಾವ್ದನ್ನ ಫಾಲೋ ಮಾಡಿ, ಬಟ್ ಅಲ್ಟಿಮೇಟ್ಲಿ ನೀವು ಯು ಮಸ್ಟ್ ಫಾಲೋ ಸೈನ್ಸ್ ಅಂತ ಹೇಳ್ತೀನಿ. ಸೊ ಕ್ವಶನ್ ಆನ್ಸರ್ ಹೇಳುವಾಗ ನಿಮ್ಗೆ ಇನ್ನೂ ಅನೇಕ ಇನ್ಫಾರ್ಮೇಶನ್ ಬರುತ್ತೆ. ಸ್ಟೋನ್ ಅಥವಾ ಪಾಲಿಪ್, ಈ ಎರಡರಲ್ಲಿ ಡಿಫ್ರೆನ್ಸ್ ಏನು? ಬಹಳ ಇಂಪಾರ್ಟೆಂಟ್ ಅಮ್ಮ. ನಾನೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಕಳಿಸಿದ್ರೆ ದ ಬೆಸ್ಟ್ ಇನ್ವೆಸ್ಟಿಗೇಷನ್ ಇಸ್ ನಾಟ್ CT ಸ್ಕ್ಯಾನ್. ತುಂಬಾ ಜನ ಅನ್ಕೋತಾರೆ ಜಾಸ್ತಿ ಕಾಸ್ಟ್ಲಿ ಸ್ಕ್ಯಾನ್ ಇಸ್ CT ಸ್ಕ್ಯಾನ್. ದಯವಿಟ್ಟು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇಸ್ ದ ಬೆಸ್ಟ್ ಸ್ಕ್ಯಾನ್ ಫಾರ್ ಗಾಲ್ ಬ್ಲಾಡರ್, ಪಾಲಿಪ್ ಆರ್ ಸ್ಟೋನ್. ಪಾಲಿಪ್ ಅಂದ್ರೆ ಅಮ್ಮ ನಮ್ಮ ಭಾಷೆಯಲ್ಲಿ ಒಂದು ಗುಳ್ಳೆ ತರ ಇರುತ್ತೆ. ಇಟ್ಸ್ ಎ ಬಿನೈನ್ ಲೀಷನ್, ಕಲ್ಲು. ಅದನ್ನ ಹೆಂಗ್ ಕಂಡು ಹಿಡಿತಾರೆ ಡಾಕ್ಟರ್? 2 ಒಂದೇ ಸೈಜ್ ಇರ್ತಾವೆ, 10 mm. ಅವರು ಸ್ಟೋನ್ ಶಾಡೋ ಬರುತ್ತೆ, ಆಫ್ಟರ್ ಶಾಡೋ ಅಂತ ಬರೀತಾರೆ. ಸ್ಟೋನ್ ಇದ್ರೆ 100% ರಿಕ್ವೈರ್ ಕೋಲೆ ಸಿಸ್ಟೆಕ್ಟಮಿ ಅಂತೀವಿ ನಾವು. ನೋಡಿ, ಬಹಳ ಜನ ಕೇಳ್ತಾರೆ, ಏನ್ ಡಾಕ್ಟ್ರೆ ಕಲ್ ತೆಗಿದ್ರೆ ಆಗಲ್ವಾ, ಗಾಲ್ ಬ್ಲಾಡರ್ನ ಯಾಕೆ ತೆಗಿತೀರಿ ಅಂತಾರೆ. ಆಲ್ ಓವರ್ ದ ವರ್ಲ್ಡ್ ಟ್ರೀಟ್ಮೆಂಟ್ ಫಾರ್ ಗಾಲ್ ಸ್ಟೋನ್ ಈಸ್ ಕೋಲೆಸಿಸ್ಟೆಕ್ಟಮಿ, ಅಂದ್ರೆ ಗಾಲ್ ಬ್ಲಾಡರ್ ತೆಗಿತೀವಿ. ಒಂದ್ಸರಿ ಮತ್ತೆ ರಿಪೀಟ್ ಮಾಡ್ಕೊಳ್ಳಿ. ಪಾಲಿಪ್ ದೊಡ್ಡದಾಗ್ತಾ ಇದೆಯಾ ಅಥವಾ ಏನಾದ್ರೂ ಚೇಂಜಸ್ ಆಗ್ತಾ ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀವಿ. ಅದರ್ವೈಸ್ ಎರಡಕ್ಕೂ ಕೂಡ ಗಾಲ್ ಬ್ಲಾಡರ್ ತೆಗೆಯೋದು ಟ್ರೀಟ್ಮೆಂಟ್ ಅಮ್ಮ. ಒಂದರಲ್ಲಿ ಕಂಪಲ್ಸರಿ, ಇನ್ನೊಂದರಲ್ಲಿ ಒಂದು ಆಪ್ಷನಲ್, ಒಂದು ಕಂಪಲ್ಸರಿ. ಗಾಲ್ ಸ್ಟೋನ್ಗೆ ಇಟ್ ಇಸ್ ಕಂಪಲ್ಸರಿ, ಪಾಲಿಪ್ಗೆ ಆಪ್ಷನಲ್ ಚಾಯ್ಸ್. ಕೇಳ್ತಮ್ಮ, ಈಗ ಪಾಲಿಪ್ ಆದ್ರೂ ರಿಮೂವ್ ಮಾಡ್ಬೇಕು, ಗಾಲ್ ಸ್ಟೋನ್ ಆದ್ರೂ ರಿಮೂವ್ ಮಾಡ್ಬೇಕು. ಅಲ್ಲ, ಗಾಲ್ ಸ್ಟೋನ್ ಆದ್ರೆ ಕಂಪಲ್ಸರಿ, ಪಾಲಿಪ್ ಇದ್ರೆ ಆಪ್ಷನಲ್. ತೆಗಿಲೇಬೇಕು ಅಂತ ಏನಿಲ್ಲ, ಟೈಮ್ ಇದೆ ಇನ್ನು ಮುಂದೆ. ಈಗ ಇಂಟೆಸ್ಟೈನಲ್ ಪ್ರಾಬ್ಲಮ್ ಅಲ್ಲಿ ಮೇನ್ ಆಗಿ ಒಬೆಸಿಟಿ ಇವೆಲ್ಲದಕ್ಕೂ ಕಾರಣ ಆಗತ್ತೆ. ನಾವು ತಗೊಳ್ಳೋ ಆಹಾರ, ಲೈಫ್ ಸ್ಟೈಲು, ನೀವು ಹೇಳಿದ ಹಾಗೆ ಕೇರ್ ಇಲ್ಲದೆ ಇರೋದು ಬಹಳಷ್ಟು ಕಾರಣ ಆಗತ್ತೆ. ಸೊ ಈಗ ನಾವು ಯಂಗ್ ಏಜ್ ಅಲ್ಲಿ ನಾವು ಒಂದಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ತಾರೆ, ಫಾಸ್ಟ್ ಫುಡ್ ಅದು ಇದು ತಿಂತಾರೆ. ಒಂದಷ್ಟು ಆಹಾರಗಳನ್ನ ತಗೊಂಡ್ರು ಕೆಲವೊಂದು ಹೆರಿಡಿಟಿ ಸಮಸ್ಯೆಗಳಿಂದನೂ ಕೂಡ ಪ್ರಾಬ್ಲಮ್ ಆಗತ್ತೆ. ಅದ್ರದ್ದು ಒಂದಷ್ಟು ಎಕ್ಸಾಂಪಲ್ ಕೊಡಕ್ಕಾಗತ್ತೆ ಸರ್? ಇದು ನೋಡಿ, ಆಹಾರ ಪರ್ಟಿಕ್ಯುಲರ್ ನಾನು ಅವಲೇ ಹೇಳಿದೆ, ಫುಡ್ ಅಲ್ಲಿ, ಜಂಕ್ ಫುಡ್ ನಲ್ಲಿ ಫೈಬರ್ ಇರಲ್ಲಮ್ಮ. ನಾವ್ ಏನ್ ಹೇಳ್ತೀವಿ ಅಂದ್ರೆ, ಆಹಾರ, ಒಳ್ಳೆ ಆಹಾರ ಅಂದ್ರೆ ಫೈಬರ್ ಇರ್ಬೇಕು, ಕ್ಯಾಲರಿ ಕಡಿಮೆ ಇರ್ಬೇಕು. ಕ್ಯಾಲರಿ ಕಡಿಮೆ ಇದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ ಮುಂದೆ. ಈಗ ಇಂಟೆಸ್ಟೈನಲ್ ಪ್ರಾಬ್ಲಮ್ ಅಲ್ಲಿ ಮೇನ್ ಆಗಿ ಒಬೆಸಿಟಿ ಇವೆಲ್ಲದಕ್ಕೂ ಕಾರಣ ಆಗತ್ತೆ. ನಾವು ತಗೊಳ್ಳೋ ಆಹಾರ, ಲೈಫ್ ಸ್ಟೈಲು, ನೀವು ಹೇಳಿದ ಹಾಗೆ ಕೇರ್ ಇಲ್ಲದೆ ಇರೋದು ಬಹಳಷ್ಟು ಕಾರಣ ಆಗತ್ತೆ.
ಸೊ ಈಗ ನಾವು ಯಂಗ್ ಏಜ್ ಅಲ್ಲಿ ನಾವು ಒಂದಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ತಾರೆ, ಫಾಸ್ಟ್ ಫುಡ್ ಅದು ಇದು ತಿಂತಾರೆ. ಒಂದಷ್ಟು ಆಹಾರಗಳನ್ನ ತಗೊಂಡ್ರು ಕೆಲವೊಂದು ಹೆರಿಡಿಟಿ ಸಮಸ್ಯೆಗಳಿಂದನೂ ಕೂಡ ಪ್ರಾಬ್ಲಮ್ ಆಗತ್ತೆ. ಅದ್ರದ್ದು ಒಂದಷ್ಟು ಎಕ್ಸಾಂಪಲ್ ಕೊಡಕ್ಕಾಗತ್ತೆ ಸರ್? ಇದು ನೋಡಿ, ಆಹಾರ ಪರ್ಟಿಕ್ಯುಲರ್ ನಾನು ಅವಲೇ ಹೇಳಿದೆ, ಫುಡ್ ಅಲ್ಲಿ ಜಂಕ್ ಫುಡ್ ನಲ್ಲಿ ಫೈಬರ್ ಇರಲ್ಲಮ್ಮ. ನಾವ್ ಏನ್ ಹೇಳ್ತೀವಿ ಅಂದ್ರೆ ಆಹಾರ, ಒಳ್ಳೆ ಆಹಾರ ಅಂದ್ರೆ ಫೈಬರ್ ಇರ್ಬೇಕು, ಕ್ಯಾಲರಿ ಕಡಿಮೆ ಇರ್ಬೇಕು. ಕ್ಯಾಲರಿ ಕಡಿಮೆ ಇದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ. ಕ್ಯಾಲರಿ ಬಗ್ಗೆ ಮಾತನಾಡುವಾಗ ಬಹಳ ಜನ ಕನ್ಫ್ಯೂಷನ್ ಆಗುತ್ತೆ. ನೀರಿಗೆ ಕ್ಯಾಲರಿ ಇಲ್ಲ, ಬೇರೆ ಪ್ರತಿಯೊಂದು ವಸ್ತುಗೂ ಕ್ಯಾಲರಿ ಇರುತ್ತೆ. ಆದ್ರಿಂದ ದಯವಿಟ್ಟು ನಿಮ್ಮ ಆಹಾರದಲ್ಲಿ ಸೊಪ್ಪು, ತರಕಾರಿಗಳು, ಹಣ್ಣುಗಳು, ಅದರಲ್ಲಿ ಕ್ಯಾಲರಿ ಕಡಿಮೆ ಇರುತ್ತೆ, ಫೈಬರ್ ಜಾಸ್ತಿ ಇರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಅಮ್ಮ. ದಯವಿಟ್ಟು ಒಂದೊಂದು ಮನೆಯಲ್ಲಿ ಒಂದೊಂದು ಅಭ್ಯಾಸ ಇರುತ್ತೆ. ಕೆಲವು ಹೆರಿಡಿಟಿ, ಒಬೆಸಿಟಿ ಇಸ್ ನಂಬರ್ 1 ಎನಿಮಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಮೈ ಪ್ರೊಫೆಷನ್. ನಾವು ಸರ್ಜನ್ಸ್, ವಿ ಡೋಂಟ್ ಲೈಕ್ ಒಬೆಸಿಟಿ. ನಾನೊಂದು ಅಬ್ಡಾಮನ್ ಓಪನ್ ಮಾಡ್ಬೇಕಾದ್ರೆ ತೆಳ್ಳಗಿರೋ ಅಬ್ಡಾಮನ್ ಈಸ್ ಮಚ್ ಮೋರ್ ಕಂಫರ್ಟಬಲ್ ದ್ಯಾನ್ ಒಬೇಸ್ ಅಬ್ಡಾಮನ್ ಅಂತೀವಿ ನಾವು. ಅಷ್ಟೇ ಅಲ್ಲಮ್ಮ, ನಾನು ಅಬ್ಡಾಮನ್ ಒಳಗೆ ಇಷ್ಟೆಲ್ಲ ಹೇಳಿದ್ನಲ್ಲ, ಒಂದನ್ನು ಬಿಟ್ಟಿದ್ದೀನಿ ನಾನು. ಅದನ್ನ ಈಗ ಹೇಳ್ತೀನಿ. ನಮ್ಮ ಹೊಟ್ಟೆಯಲ್ಲಿ ಪೊಲೀಸ್ ಬಂದಿರ್ತಾನೆ. ಯಾರಾದ್ರೂ ಪೊಲೀಸ್ನವ್ರು ಕೇಳಿಸ್ಕೊಳ್ತಿದ್ರೆ ಅವ್ರಿಗೆ ಖುಷಿ ಇರ್ಬೇಕು. ಯಾಕಂದ್ರೆ ಅವ್ರು ಹೆಂಗೆ ರಸ್ತೆಯಲ್ಲಿ ನಮ್ಮನ್ನ ಕಾಪಾಡ್ತಾರಲ್ಲ, ನಮ್ಮ ಹೊಟ್ಟೆ ಒಳಗೊಬ್ಬ ಪೊಲೀಸ್ ಬಂದಿದ್ದಾನೆ. ಈಸ್ ಕಾಲ್ಡ್ ಗ್ರೇಟರ್ ಒಮೆಂಟಮ್ ಅಂತೀವಿ ನಾವು. ಬ್ರಿಟಿಷ್ನವ್ರು ಇಟ್ಟಿರುವಂತ ಹೆಸರು. ಈ ಒಮೆಂಟಮ್ ಪೇಪರ್ ತರ ಇರುತ್ತೆ. ಸ್ಟೊಮಕ್ ನಲ್ಲಿ ಕಳ್ಳ ಇದಾನ? ಇಲ್ಲ. ಕಳ್ಳ ಉಟ್ಕೋತಾನೆ. ಯಾವಾಗ ಉಟ್ಕೋತಾನೆ ಅಂದ್ರೆ ಅರ್ಧ ರಾತ್ರಿಯಲ್ಲಿ ಅಪೆಂಡಿಕ್ಸ್ ಉಟ್ಕೊಂಡಾಗೆ ಕಳ್ಳಂತ ತೊಂದರೆ ಕೊಡುತ್ತೆ. ಆಗ ಈ ಪೊಲೀಸ್ ಮನ್ನು ಹೋಗಿ ಅದನ್ನ ಅದುಮಿಡ್ಕೋತಾನೆ. ಬೆಳಿಗ್ಗೆ ಸರ್ಜನ್ ಬರೋವರೆಗೂ ಬರ್ಸ್ಟ್ ಆಗ್ಬೇಡ ಅಂತ ಕಾಪಾಡ್ತಿರ್ತಾನೆ. ಅದಕ್ಕೆ ನಾವು ಅದನ್ನ ಪೊಲೀಸ್ ಮನ, ಅದು ಒಬೆಸಿಟಿ ಇರೋರಿಗೆ ಇಷ್ಟು ದಪ್ಪ ಆಗ್ಬಿಡುತ್ತೆ. ಅದು ಪೇಪರ್ ತರ ನನ್ನ ಕೈ ಎಷ್ಟು ತೆಳಿಬಿರ್ಬೇಕು, ಆದ್ರೆ ಕೇಕ್ ತರ ಆಗ್ಬಿಡುತ್ತೆ. ಅಂತವ್ರಿಗೆ ಪ್ರಾಬ್ಲಮ್ ಜಾಸ್ತಿ ಅಮ್ಮ. ಆದ್ರಿಂದ ದಯವಿಟ್ಟು ಒಬೆಸಿಟಿ ಕಡಿಮೆ ಆಗ್ಬೇಕು ಅಂದ್ರೆ ಕ್ಯಾಲರಿ ಕಡಿಮೆ ಮಾಡಿ, ಕ್ಯಾಲರಿನ ಖರ್ಚು ಮಾಡಿ. ಖರ್ಚು ಮಾಡೋದು ಅಂದ್ರೆ ವಾಕಿಂಗು, ಆಮೇಲೆ ಅವಲ್ಲಿ ಇನ್ನೊಂದು ಮಾತನ್ನ ಅರ್ಧಕ್ಕೆ ಬಿಟ್ಟೆ ನಾನು ಅಮ್ಮ. ಬ್ರೇಕ್ಫಾಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಹ್ಯೂಮನ್ ಬೀಯಿಂಗ್. ಇಟ್ ದ ಬ್ರಿಟಿಷ್ ಟರ್ಮಿನಾಲಜಿ ನೋಡಿಮ್ಮ. ಗ್ಯಾಸ್ಟ್ರೈಟಿಸ್ ಯಾರಿಗಾಗುತ್ತೆ ಅಂದ್ರೆ ನಿಮ್ ಸ್ಟೊಮಕ್ ಎಂಟಿ ಇದ್ರೆ, ವೆನ್ ಯು ಆರ್ ಅವೇಕ್ ಫಾರ್ ಮೋರ್ ದೆನ್ 4 hours, ನೀವು ರಾತ್ರಿ ಉಂಡು ಮಲಗಿದ್ರೆ 4 hours ನಲ್ಲಿ ಸ್ಟೊಮಕ್ ಖಾಲಿ ಆಗುತ್ತೆ. ಯಾವಾಗಲೂ ಆಸಿಡ್ ಇರುತ್ತೆ. ಅದನ್ನ ನೀವು ಡೈಲ್ಯೂಟ್ ಮಾಡ್ಬೇಕು ಅಂದ್ರೆ ಹೊಟ್ಟೆಗೆ ಏನಾದ್ರು ಹಾಕೋಬೇಕು. ಅದಕ್ಕೆ ಬೆಳಗ್ಗೆ 9 ಗಂಟೆ ಒಳಗಾಗಿ ಯು ಮಸ್ಟ್ ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಅಂದ್ರೆ ಇಡ್ಲಿ, ದೋಸೆ, ಮಸಾಲೆ ಅದನ್ನೇ ತಿನ್ನುವಂತಲ್ಲ. ಸಮಥಿಂಗ್ ಯು ಪುಟ್ ಇನ್ ಟು ಯುವರ್ ಸ್ಟಮಕ್. ಬೆಳಗ್ಗೆ ಒಂದು ಗ್ಲಾಸ್ ಹಾಲಾದ್ರೂ ಕುಡಿರಿ, ಟೀ ಆದ್ರೂ ಕುಡಿರಿ, ಕಾಫಿ ಆದ್ರೂ ಕುಡಿರಿ, ಏನಾದ್ರೂ ತಗೋಬೇಕು. ನೀವು 10 ಗಂಟೆವರೆಗೂ ಹೊಟ್ಟೆಗೆ ಏನು ಆಗ್ದಿರಾ ನಿಮ್ ಕೆಲಸ ನೀವು ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ಅಸಿಡಿಟಿ ಬೆಳಗ್ಗೆ ಹೊತ್ತು. ಅದರಿಂದ ಆಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಅನೇಕ ಹೆಣ್ಣು ಮಕ್ಕಳಲ್ಲಿ ಗ್ಯಾಸ್ಟ್ರೈಟಿಸ್ ಆಗೋದಕ್ಕೆ ಇದೊಂದು ಕಾರಣ. ಯಾಕಂದ್ರೆ ತನ್ನ ಫ್ಯಾಮಿಲಿ ನೋಡ್ಕೋಬೇಕು, ಮಕ್ಕಳನ್ನ ಶಾಲೆ ಕಳಿಸ್ಬೇಕು, ಯಜಮಾನರ ಆಫೀಸ್ ಕಳಿಸ್ಬೇಕು. ದೇ ನೆಗ್ಲೆಕ್ಟ್ ದೇರ್ ಓನ್ ಸ್ಟಮಕ್. ಅದರಿಂದ ನಾನು ಅನೇಕ ಹೆಣ್ಣು ಮಕ್ಕಳಲ್ಲಿ ನನ್ನ ಒಂದು ಮನವಿ, ದಯವಿಟ್ಟು ಏನಾದ್ರು ಕೊನೆಗೆ ನೀವು ತಿಂಡಿ ತಿನ್ನಕಾಲ 1-2 ಮಾರಿ ಬಿಸ್ಕೆಟ್ ಆದ್ರೂ ತಿನ್ಕೊಳ್ಳಿ ಅಂತ ಹೇಳ್ತೀನಿ. ಖಂಡಿತ. ಖಾಲಿ ಹೊಟ್ಟೆ ಬಿಟ್ರೆ ಕೆಲಸ ಮಾಡೋಕ್ಕೂ ಕೂಡ ಶಕ್ತಿ ಇರಲ್ಲ. ಮತ್ತೆ ಟೆನ್ಷನ್ಗಳು ಜಾಸ್ತಿ. ಆ ಸ್ಟ್ರೆಸ್ ಅಲ್ಲಿ ಇವತ್ತಿನ ಕಾಲದಲ್ಲಿ ಸ್ಟ್ರೆಸ್ ಬಹಳ ಬೇಗ ಬಂದ್ಬಿಡತ್ತೆ. ಯಾಕಂದ್ರೆ ಇವತ್ತಿನ ಲೈಫ್ ಸ್ಟೈಲ್ ಆಗಿದೆ. ಎಲ್ಲ ಟೈಮ್ ಟು ಟೈಮ್ ಆಗ್ಬೇಕು ಅಂತ ಅನ್ನೋ ಅಷ್ಟರಲ್ಲಿ ಗೃಹಿಣಿ ತನ್ನ ಒಂದು ಇರುವಿಕೆಯನ್ನ ಮರೆತು ಹೋಗುವಷ್ಟು ಟೆನ್ಷನ್ಸ್, ಸ್ಟ್ರೆಸ್ ಆಗಿರತ್ತೆ. ಸೊ ಹಾಗಾಗಿ ಮೇನ್ ಆಗಿ ನೀವು ಹೇಳ್ದಾಗೆ ಫಿಮೇಲ್ಸ್ಗೆ ಬಹಳ ಜಾಸ್ತಿ ಅಂತಾನೆ ಹೇಳ್ಬೋದು. ನಮಸ್ಕಾರ ಡಾಕ್ಟ್ರೆ. ಈಗ ಗ್ಯಾಸ್ಟ್ರಿಕ್ ಮತ್ತೆ ಗಾಲ್ ಬ್ಲಾಡರ್ ಸ್ಟೋನ್ಗೆ ಏನು ಕನೆಕ್ಷನ್ ಇದೆ ದಯವಿಟ್ಟು ತಿಳಿಸ್ಕೊಡಿ. ಒಂದಕ್ಕೊಂದು ಕನೆಕ್ಷನ್ ಇದೆಯಾ? ಇಲ್ಲ, ಇದು ಕನ್ಫ್ಯೂಷನ್ ಸರ್. ಗಾಲ್ ಬ್ಲಾಡರ್ ಸ್ಟೋನ್ಸ್ ನಾವು ಎಸಿಂಪ್ಟಮ್ಯಾಟಿಕ್ ಸ್ಟೋನ್ಸ್ ಅಂತವೆ. ಬಟ್ ಡಿಸ್ಪೆಪ್ಸಿಯಾ ಗಾಲ್ ಬ್ಲಾಡರ್ ಡಿಸೀಸ್ ನಾವೇ. ಡಿಸ್ಪೆಪ್ಸಿಯಾ ಅಂದ್ರೆ ಯಾಕೋ ಹೊಟ್ಟೆ ಒಳಗೆ ಒಂಥರ ಅನಿಸ್ತಾ ಇದೆ, ಡೈಜೆಷನ್ ಆಗ್ತಿಲ್ಲ ಅನ್ನೋ ಫೀಲಿಂಗ್ ಬರುತ್ತಲ್ಲ, ಅದು ಡಿಸ್ಪೆಪ್ಸಿಯಾ. ಅಸಿಡಿಟಿ ಅಂದ್ರೆ ಇಟ್ ಈಸ್ ಡ್ಯೂ ಟು ಇನ್ಕ್ರೀಸ್ಡ್ ಆಸಿಡ್. ಸೊ ಇವೆರಡು ಒಂದಕ್ಕೊಂದು ಅದೈತೆ ಅಂತ ಇದನ್ಕೋತಾರೆ, ಇದೈತೆ. ಅದಕ್ಕೆ ನಾವು ಯಾವತ್ತೇ ಸ್ಟಮಕ್ ಇನ್ವೆಸ್ಟಿಗೇಷನ್ ಮಾಡೋವಾಗ ಒಂದು ಎಂಡೋಸ್ಕೋಪಿ ಮಾಡ್ತೀವಿ ಟು ಫೈಂಡ್ ಔಟ್ ಸ್ಟಮಕ್ ನಾಗ ಏನಿದೆ ಅಂತ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀವಿ ಗಾಲ್ ಬ್ಲಾಡರ್ ಏನಾಗಿದೆ ಅಂತ ನೋಡ್ಲಿಕ್ಕೆ. ಆದ್ರೆ ಇವೆರಡು ಕೂಡ ಇಂಟ್ರಾ ಅಬ್ಡಾಮಿನಲ್ ಆರ್ಗನ್ ಇರೋದ್ರಿಂದ ಇದ್ರದ್ದು ಪ್ರಾಬ್ಲಮ್ ಅದ್ರದ್ದು ಅಂತ ನಾವು ಕಂಡುಹಿಡಿದೀವಿ. ನನಗೆ H. pylori ಇನ್ಫೆಕ್ಷನ್ ಆಗಿತ್ತು. ಎಸ್ ಸರ್. 14 days ಟ್ಯಾಬ್ಲೆಟ್ ತಗೊಂಡೆ. ಅದು ಮತ್ತೆ ಆಗ್ಲಿಲ್ಲ. ವೆರಿ ಗುಡ್ ಸರ್.
ಎರಡನೇ ಸಲಿ 14 ಡೇಸ್ ಟ್ಯಾಬ್ಲೆಟ್ ಕೊಟ್ರು ಎಚ್ ಪೈಲೋರಿ ಇದು. ಆಮೇಲೆ ಕ್ಯೂರ್ ಆಯ್ತು. 3 ಇಯರ್ಸ್ ಇಂದ ಆರಾಮಾಗಿದ್ದೀನಿ. ಆದ್ರೆ ಯಾವಾಗ ಒಂದೊಂದ್ ಟೈಮು ಅಪ್ಪರ್ ಅಬ್ಡಮನ್ ಸ್ವಲ್ಪ ನೋವುತ್ತೆ, ಮತ್ತೆ ಒಂದ್ ಸ್ವಲ್ಪ ಲೂಸ್ ಮೋಷನ್ಸ್ ತರ ಆಗುತ್ತೆ. ಆಮೇಲೆ ನನ್ಗೆ ಗ್ಯಾಲ್ ಬ್ಲಾಡರ್ ರಿಮೂವ್ ಮಾಡಿದ್ದಾರೆ. ಗ್ಯಾಲ್ ಬ್ಲಾಡರ್ ಅದ್ರ ಬಗ್ಗೆ ಓಕೆ ಸರ್, ಗಾಲ್ ಬ್ಲಾಡರ್ ರಿಮೂವ್ ಮಾಡೋದ್ರಿಂದ ಬಹಳ ಜನ ಕೇಳ್ತಾರೆ, ಅದರಿಂದ ಏನಾದ್ರು ತೊಂದರೆ ಇದೆಯಾ ಡಾಕ್ಟ್ರೆ ಅಂತ. ಇಲ್ಲ, ಇಟ್ ಇಸ್ ಎ ಸ್ಟೋರ್ ಹೌಸ್ ಅಂತೀವಿ ನಾವು. ಈ ಆರ್ಗನ್ಗೆ ಇಂಪಾರ್ಟೆಂಟ್ ಫಂಕ್ಷನ್ ಇಲ್ಲ. ಇದು ಲಿವರ್ ನಿಂದ ಬರೋ ಬೈಲ್ ನ ಸ್ಟೋರ್ ಮಾಡಿರುತ್ತೆ. ನೀವ್ ಯಾವಾಗ ನಮ್ಮ ಮಸಾಲೆ ದೋಸೆನೋ ಗುಲಾಬ್ ಜಾಮೂನ್ ತಿಂದ್ರೆ ಕಾಂಟ್ರಾಕ್ಟ್ ಮಾಡಿ ಹೆಲ್ಪ್ ಮಾಡುತ್ತೆ ಅಷ್ಟೇನೆ. ಅದು ತೆಗೆದ್ರಿಂದ ನಿಮ್ಗೆ ಅದರಿಂದ ಏನು ತೊಂದರೆ ಇಲ್ಲ. ಇನ್ನೊಂದು ನೀವ್ ಹೇಳಿದ್ರೆ ಅದನ್ನ ಕಂಡಿಡಿದ ಪುಣ್ಯಾತ್ಮ ಫಿಸಿಷಿಯನ್ಗೆ ನೊಬೆಲ್ ಅವಾರ್ಡ್ ಸಿಕ್ತು. ಇದು ಪದೇ ಪದೇ ಬರುತ್ತೆ. ಒಂದ್ಸಾರಿ ನಿಮಗೆ ಕೊಟ್ಬಿಟ್ರೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಇನ್ನೊಂದಿನ ಯಾವತ್ತೋ ಸಜ್ಜನ್ ರಾವ್ ಸರ್ಕಲ್ ಹೋಗಿ ಮಸಾಲ ಪೂರಿನೋ ಪಾನಿಪೂರಿನೋ ತಿಂತೀರಿ, ಅವ್ ಮತ್ತೆ ಬರ್ಬೋದು. ಅಂಡ್ ಇನ್ನೊಂದು, ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದು ಲೈಫ್ ಲಾಂಗ್ ಪ್ರಾಬ್ಲಮ್. ನಿಮ್ಗೆ ಇಲ್ದಂಗೆ ಮಾಡ್ಲಿಕ್ಕೆ ಬ್ರಹ್ಮ ಬಂದ್ರು ಆಗಲ್ಲ. ಆದ್ರಿಂದ ಅದ್ರ ಜೊತೆಗೆ ಒಂದು ಕೋರ್ಸ್ ಮುಗಿದ ಮೇಲೆ ನಾವು ಪ್ಯಾಂಟೋಪ್ರೊಸೋಲ್, ಇವೆಲ್ಲ ಪ್ರೋಟಾನ್ ಪಂಪ್ ಇನಿಬಿಟರ್ಸ್ ಅಂತೀವಿ ನಾವು, ಆಂಟಾಸಿಡ್ಸ್ ಅಂತೀವಿ, ಬಂದಾಗ ತಗೊಳ್ಳಿ. ಯಾಕಂದ್ರೆ ಈ ಡ್ರಗ್ಸ್ ಗೆ ತುಂಬಾ ಸೈಡ್ ಎಫೆಕ್ಟ್ ಇರ್ತಿಲ್ಲ. ಹಂಗಾಗಿ ಡ್ರಗ್ಸ್ ನಾವೇ ಹೇಳ್ತೀವಿ ತಗೋಬೇಡಿ, ಕಿಡ್ನಿ ಮೇಲೆ ಸೈಡ್ ಎಫೆಕ್ಟ್ ಇದೆ, ಲಿವರ್ ಮೇಲೆ ಪ್ಯಾರಾಸಿಟಮಾಲ್ ಯಾವಾಗಲೂ ನುಂಗಬೇಡಿ ಅಂತೀವಿ. ಆದ್ರೆ ಈ ಗೆ ಎಲ್ಲೋ ಅಪರೂಪಕ್ಕೆ ಮುಂದೆ ಕ್ಯಾನ್ಸರ್ ಆಗ್ಬೋದು ಅಂತ ಕೆಲವು ಕಡೆ ಜನ ನಮ್ಮನ್ನ ಎಚ್ಚರಿಸ್ತಾರೆ. ಬಟ್ ಇಲ್ಲ, ಹಂಗೇನಾಗಲ್ಲ. ತಿರುಗಿ ಯಾವಾಗ ನಂಗಾದಾಗ ದಯವಿಟ್ಟು ಒಂದು ಪ್ಯಾಂಟೋಪ್ರೊಸೋಲ್, ಒಮಿಪ್ರೊಸೋಲ್ ತಗೊಳ್ಳಿ. ಸರ್ 4 ಇಯರ್ಸ್ ಆದ್ಮೇಲೆ ಒಂದು ಎಂಡೋಸ್ಕೋಪಿ ಏನಾದ್ರು ಮಾಡಿಸ್ಬೇಕನ್ನ ಬೇಕಾಗುತ್ತಾ? 4 ಇಯರ್ಸ್ ಮೇಲೆ ಮಾಡಿಸೋದು ಒಳ್ಳೇದು. ನಿಮ್ಮ ಏಜ್ ನಲ್ಲಿ ಮಾಡಿಸೋದು ಒಳ್ಳೇದು. ಯಾಕಂದ್ರೆ ಯಾವ ಟೈಮ್ನಾಗೆ ಅಲ್ಸರ್ ಇರುತ್ತೋ ಗೊತ್ತಾಗಲ್ಲ. ಬಟ್ ಪ್ರಿಕಾಷನ್ ವೈಸ್ ಮಾಡಿದ್ರೆ ಒಂದು ಒಳ್ಳೇದು. ಯು ಆರ್ ಸೇಫ್. ಏನಿಲ್ಲ ಅಂದ್ರೆ ಸಂತೋಷ. ಅರ್ಲಿ ಚೇಂಜಸ್ ಇದ್ರೆ ಅರ್ಲಿ ಡಿಟೆಕ್ಷನ್ ಆಗುತ್ತೆ. ಓಕೆ. ಗ್ಯಾಸ್ಟ್ರಿಕ್ ಕಂಟ್ರೋಲ್ ಮಾಡೋದಕ್ಕೆ ನೀವೆಲ್ಲ ಇವಾಗ ಹೇಳಿದ್ರಲ್ಲ ಸರ್, ಊಟ ಮಾಡೋದು, ಹಣ್ಣುಗಳು ತಿನ್ನೋದು, ತರಕಾರಿ, ಅದು ಮಾಮೂಲಿ ಕಂಟಿನ್ಯೂ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗೋದು. ಅದು ಲೈಫ್ ಲಾಂಗ್. ಅದು ಎಲ್ಲಿ ಸ್ಮೋಕ್ ಮಾಡೋರಿಗೆ ಬಿಡಿ ಅಂತೀವಿ, ಎಣ್ಣೆ ಹೊಡೆಯೋರಿಗೆ ಬಿಡಿ ಅಂತೀವಿ, ಅನ್ನೆಸರಿ ಮಾತುಗಳಿಗೆ ಪೈನ್ ಕಿಲ್ಲರ್ ಬೇಡಿ ಅಂತೀವಿ. ಉಳಿದಿದೆಲ್ಲ ಸೇಮ್ ಸರ್. ಖುಷಿ ಆಯ್ತು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಬಹಳ ಸರಿ ಹೇಳ್ತೀನಿ, ತುಂಬಾ ತಲೆ ಕೆಡಿಸ್ಕೋಬೇಡಿ. ಆಕಾಶ ಅಂತೂ ಕಳ್ ಬೀಳಲ್ಲ. ಬೈ ಚಾನ್ಸ್ ಬಿಟ್ಟೋದ್ರೆ ಚೀಫ್ ಮಿನಿಸ್ಟರ್ ತಲೆ ಮೇಲೆ ಬೀಳ್ಸದೆ ಅಂತ ನಾವು ಬದುಕ್ಬೇಕು. ಅದು ಬಹಳ ಇಂಪಾರ್ಟೆಂಟ್. ಓಕೆ ಸರ್. ಕೊನೆಯದಾಗಿ ಒಂದು ಬಟ್ ಇದ್ರ ಸಿಂಪ್ಟಮ್ಸ್ ಬೇರೆ, ಅದ್ರ ಸಿಂಪ್ಟಮ್ಸ್. ಕೊನೆಯದಾಗಿ ಒಂದು ಗ್ಯಾಸ್ಟ್ರೈಟಿಸ್ ಇದನ್ನ ಹೇಳ್ಬಿಡಿ ಸರ್, ಏನ್ ನಿಯಮಗಳು ಹೆಂಗ್ ಫಾಲೋ ಮಾಡ್ಬೇಕು ಅನ್ನೋದು ಹೇಳಿದ್ರೆ ಸಾಕು. ಇಷ್ಟೇ ಸರ್. ಮನುಷ್ಯ ಆರಾಮಾಗಿ ಅರಿವರಿ ಕರಿ ಮೂರನ್ನ ಮ್ಯಾನೇಜ್ ಮಾಡೋದ್ ಕಲ್ತ್ಕೊಬಿಡ್ಬೇಕು. ಅದೇ ಮೇಯ್ನು. ನಾನು ಮೆಡಿಕಲ್ ಕಾಲೇಜ್ ಪಾಠ ಬರೋಗಿ ಹೇಳ್ತೀನಿ ಹುಡುಗರಿಗೆ. ನನ್ ಬುಕ್ ನಾಗ ಇರೋದು ಇದು. ಅರಿವರಿ ಕರಿ ಕಾಸಸ್ ಗ್ಯಾಸ್ಟ್ರೈಟಿಸ್. ಉಳಿದವೆಲ್ಲ ಕಾರಣ ಹೇಳಿದೀನಿ. ಸೊ ಆದಷ್ಟು ನಾವು ಅವಾಯ್ಡ್ ಮಾಡಿ. ಅಲ್ಲಿಗೂ ಏನೋ ತೊಂದ್ರೆ ಒಂದು ಮಾತ್ರೆ ತಗೊಳ್ಳಿ, ಅಷ್ಟ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಬಟ್ ತುಂಬಾ ಜನಕ್ಕೆ ಕ್ಯಾನ್ಸರ್ ಸ್ಟಮಕ್ ಇದಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಬರೀ ನನ್ ಗ್ಯಾಸ್ಟ್ರಿಕ್ ಅಂತ ನುಂಗ್ತಾನೆ ಇರ್ತಾರೆ, ಆದ್ರೆ ಕ್ಯಾನ್ಸರ್ ಇರುತ್ತೆ. ಅಂತವ್ರು ನಮ್ಮ ಹತ್ರ ಚೆಕಪ್ ಮಾಡ್ಕೋಬೇಕು. ಅಷ್ಟ್ ಬಿಟ್ರೆ ಬೇರೆ ಇನ್ನೇನಿಲ್ಲ. ಬರೀ ಗ್ಯಾಸ್ಟ್ರಿಕ್ ಅಂತ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡು ತುಂಬಾ ಜನ ಅಡ್ವಾನ್ಸ್ ಡಿಸೀಸ್ ನ ಬರ್ತಾರೆ. ದಯವಿಟ್ಟು ಹಂಗ್ ಮಾಡಬೇಡಿ ಅಂತ ಅಷ್ಟೇ ನಮ್ಮ ಅಡ್ವೈಸ್. ಅದಕ್ಕೆ ನೀವ್ ಹೇಳಿದ್ರೆ ಎಚ್ ಪೈಲೋರಿ ನಿಮ್ಗೆ ಅನ್ಸಿದ್ರೆ ಒಂದ್ 3 ಇಯರ್ಸ್ 4 ಇಯರ್ಸ್ಗೆ ಒಂದ್ಸಲ ಮಾಡಿಸಿದ್ರೆ ಹೌದು. ಯಾಕಂದ್ರೆ ಎಚ್ ಪೈಲೋರಿ ಇಂದ ಹಂಗೆ ಬಿಟ್ರೆ ಅಲ್ಸರ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು ಅಂತ ರೀಸನ್ ಇದೆ ಸೈಂಟಿಫಿಕಲಿ. ಅದನ್ನ ಮಾಡಿಸ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಲವ್ಲಿ, ಕೇಳಪ್ಪ ರಾಜ. ನಮಸ್ಕಾರ. ಇವಾಗ ಗ್ಯಾಸ್ಟ್ರಿಕ್ ಇದೆ ಅಂತ ಅನ್ಸುತ್ತೆ, ಆದ್ರೆ ಗ್ಯಾಸ್ಟ್ರಿಕ್ ಇಲ್ಲ ಅವಾಗ ಏನ್ ಮಾಡುದು? ಪುಟ, ಗ್ಯಾಸ್ ಪಾಸ್ ಮಾಡ್ತಾರೆ ತುಂಬಾ ಜನ. ತಂದೆ ತಾಯಿಗಳ, ಸ್ಕೂಲ್ ಟೀಚರ್ಸ್ ಗಳ ಕಂಪ್ಲೇಂಟು, ಈ ಹುಡುಗ ತುಂಬಾ ಗ್ಯಾಸ್ ಪಾಸ್ ಮಾಡ್ತಾನೆ. ಅದೇ ಬೇರೆ, ಅದು ಗ್ಯಾಸ್ ಟ್ರಬಲ್. ಗ್ಯಾಸ್ಟ್ರಿಕ್ ಟ್ರಬಲ್ ಬೇರೆ. ಯಾರು ಗ್ಯಾಸ್ ಪಾಸ್ ಮಾಡ್ತಾರಲ್ಲ, ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಊಸೋದು ಅಂತಾರೆ. ಯಾರು ತುಂಬಾ ಊಸ್ತಾರಲ್ಲ, ಕೆಲವು ಹುಡುಗರ ಮೇಲೆ ಕಂಪ್ಲೇಂಟ್ ಸ್ಕೂಲ್ನಲ್ಲಿ, ಡಾಕ್ಟ್ರೆ ಈ ಹುಡುಗ ಇದಾನಲ್ಲ ಬಾರಿ. ಯಾರು ಪ್ರೋಟೀನ್ಸ್ ತಿಂತಾರಲ್ಲ, ಕಾಳು ಕಡಿ, ಕೋಳಿ ಮೊಟ್ಟೆ ತಿಂತಾರಲ್ಲ, ಅಂತವರ ಕರಳಿನಲ್ಲಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಅದು ಈಚೆಗೆ ಬರ್ಲೇಬೇಕು. ಅದು ಮೆಡಿಕಲ್ ಪ್ರಾಬ್ಲಮ್ ಅಲ್ಲ, ಸೋಷಿಯಲ್ ಪ್ರಾಬ್ಲಮ್. ನೀನ್ ಗ್ಯಾಸ್ ಪಾಸ್ ಮಾಡಿದ್ರೆ ನಿನ್ಗೇನ್ ತೊಂದ್ರೆ ಇಲ್ಲ, ಪಕ್ಕದವನ್ ಮುಚ್ಕೋತಾನೆ, ಅದು ಅವನ್ ಕಷ್ಟ. ಅರ್ಥ ಆಯ್ತಲ್ಲ? ಈ ಮಕ್ಕಳಲ್ಲಿ ಬಹಳ ಇದು. ಅದ್ರೊಳಗಾಗಿ ನಾನು ಈ ಊಸು ಗೀಸು ಅಂದ್ರೆ ನೀವು ನಗ್ತೀರಿ, ಡಾಕ್ಟರ್ಗೆ ಏನು ಮಾನ ಮರ್ಯೋದೇ ಇಲ್ಲ ಅಂತ. ನಾನೊಂದ್ ಸ್ಕೂಲ್ ಹೋದೆ, ಅಂಕಲ್ ಹಂಗನ್ಬೇಡಿ ಅಂಕಲ್, ಬಾಂಬ್ ಹಾಕಿದ್ರು ಅಂತ ಹೇಳ್ಬೇಕು ಅಂಕಲ್ ಅಂತಾರೆ ನಿಮ್ ಭಾಷೆ.
ಹುಡುಗರ ಭಾಷೆ. ಬಾಂಬ್ ಹಾಕೋದಿದೆಯಲ್ಲ ಅದೇ ಬೇರೆ ಗ್ಯಾಸ್ ಟ್ರಬಲ್, ಅರ್ಥ ಆಯ್ತಲ್ಲ? ಲವ್ಲಿ ಬಾಯ್, ನಿನಗೂ ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಯಾಕಂದ್ರೆ ನಿನ್ಗೂ ಟೆನ್ಷನ್ ಇರುತ್ತೆ, ಯಾರಿಗೆ ಟೆನ್ಷನ್ ಇರುತ್ತಲ್ಲ ಅವ್ರ. ಬಟ್ ಗ್ಯಾಸ್ ಪಾಸ್ ಮಾಡೋದೇ ಬೇರೆ, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಿಲ್ಲ, ಅದೇ ಬೇರೆ ಚಾಪ್ಟರ್. ಲವ್ಲಿ ಅಮ್ಮ, ತುಂಬಾ ಜನ ತಂದೆ ತಾಯಿಗಳು ಸರ್ ಸ್ಕೂಲಿಂದ ಕಂಪ್ಲೇಂಟ್ ಬರುತ್ತೆ, ನಮ್ಮ ಹುಡುಗ ಗ್ಯಾಸ್ ಪಾಸ್ ಮಾಡಿ ತುಂಬಾ ವಾಸನೆ ಅದ್ರ ಗುಣ. ವಾಸನೆ ಕಡಿಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಇದು ನಿಜವಾಗ್ಲು ಸೋಷಿಯಲ್ ಪ್ರಾಬ್ಲಮ್. ಕೆಲವು ಇದ್ರಲ್ಲಿ ಮನೆಯಲ್ಲೊಟ್ಟಿ ಏನ್ ಸರ್ ನಮ್ ಯಾರನ್ನ ನೆಂಟ್ರು ಬಂದಾಗೆ ಇವನ್ ಗ್ಯಾಸ್ ಪಾಸ್ ಮಾಡಿದ್ರೆ ಎಷ್ಟು ಗಬ್ಬು ವಾಸನೆ. ದಯವಿಟ್ಟು ಅಂತ ಮಕ್ಕಳಿಗೆ ನೀರ್ ಜಾಸ್ತಿ ಕುಡಿಸಿ, ಸೊಪ್ಪು ತರಕಾರಿ ಜಾಸ್ತಿ ಕೊಡಿ, ಪ್ರೋಟೀನ್ಸ್ ಕಡಿಮೆ ಮಾಡಿ, ಕೋಳಿ ಮೊಟ್ಟೆ, ದ್ವಿದಳದ. ಅದಕ್ಕೆ ಅವರೆಕಾಯಿ ಸೀಸನ್ ನಲ್ಲಿ ಮಕ್ಕಳು ತುಂಬಾ ಗ್ಯಾಸ್ ತಮಾಷೆಗಳು ಹುಡುಗರ ಡರ್ರಂ ಪುರ್ರಂ ಅನ್ನೋರು, ಅದು ಅವರೆಕಾಯಿ ಸೀಸನ್ ಆಗುತ್ತೆ. ಎಲ್ಲಿ ಪ್ರೋಟೀನ್ಸ್ ಡೈಜೆಷನ್ ಆಗುತ್ತಲ್ಲ ಅದು ಕರುಳಿನಲ್ಲಿ ಪ್ರೊಡ್ಯೂಸ್ ಆಗಂತ ಗ್ಯಾಸ್, ಬೈ ಪ್ರಾಡಕ್ಟ್ ಆಫ್ ಪ್ರೋಟೀನ್ ಡೈಜೆಷನ್ ಅಂತೀವಿ ನಾವು. ಅದನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ನೀರ್ ಜಾಸ್ತಿ ಕುಡಿಬೇಕು, ಪ್ರೋಟೀನ್ಸ್ ಕಡಿಮೆ ಮಾಡ್ಬೇಕು ಅಷ್ಟೇ. ಸರ್, ಇವಾಗ ಗ್ಯಾಸ್ ಪ್ರಾಬ್ಲಮ್ ಇರುತ್ತಲ್ಲ, ಅವ್ರ ತಕ್ಷಣ ಮನೆಯಲ್ಲಿ ಏನಾದ್ರೂ ಔಷಧಿ ಮಾಡ್ಕೋಬಹುದ ತಕ್ಷಣಕ್ಕೆ? ಕಡಿಮೆ ಅರ್ಧ ರಾತ್ರಿ ಒಳಗೆ ತುಂಬಾ ಗ್ಯಾಸ್ಟ್ರೈಟಿಸ್ ಅಂತಾರಲ್ಲ ಆಗಿಂದಾಗೆ, ಅಂತವ್ರು ನೀವು ಒಂದ್ ಕೆಲಸ ಮಾಡ್ಬೋದು. ಒಂದು ಗ್ಲಾಸ್ ಹಾಲನ್ನ ಕಾಯಿಸಿ, ನಿಮ್ ಮನೇಲಿ ಫ್ರಿಡ್ಜ್ ಇದ್ರೆ ಫ್ರಿಡ್ಜ್ ಇಟ್ಟಿರಿ, ಅರ್ಧ ರಾತ್ರಿ ಒಳಗೆ ತಣ್ಣಗಿರ ಕಾಯಿಸಾಡ್ಸಿರೋ ಹಾಲು ಆಗ್ಬೇಕು, ಹಸಿ ಹಾಲು ಕುಡಿಬಾರ್ದು. ಅದನ್ನ ಕುಡಿದ್ರೆ ಕಡಿಮೆ ಆಗುತ್ತೆ. ಇನ್ ಕೆಲವಳಿಗೆ ರಾಗಿ ಅಂಬಲಿ ಮಾಡಿಟ್ಟಿರಿ, ಅದಕ್ಕೆ ಮಜ್ಜಿಗೆನೋ ಅಥವಾ ಹಾಲು ಹಾಕೊಂಡು ಕುಡಿದ್ರೆ ಹೊಟ್ಟೆ ತಣ್ಣಗಾಗತ್ತೆ, ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗುತ್ತೆ. ಮನೆ ಮದ್ದು ಅಂದ್ರೆ ಇಂಥವೇನೆ, ಬೇರೆ ಇನ್ನೇನು ಇಲ್ಲಮ್ಮ. ಸೊ ಆ ಟೈಮ್ಗೆ ಖಾಲಿ ಹೊಟ್ಟೆ ಎಲ್ಲೋ ಯಜಮಾನ್ರ ಆಫೀಸ್ಗೆ ಹೋಗಿ ಬಂದಿದ್ರು, ಮಧ್ಯಾಹ್ನದಿಂದ ಏನು ತಿನ್ನಲ್ಲ ಅಂದ್ರೆ ನೈಟ್ ಒಂಚೂರು ಮೊಸರನ್ನ ಕೊಡಿ, ಪರವಾಗಿಲ್ಲ. ಸೊ ಹೊಟ್ಟೆ ಖಾಲಿ ಇದ್ರೆ ಏನನ್ನ ಹಾಕ್ಬೇಕು. ಇನ್ ಕೆಲವರು ಬೆರಳಿಟ್ಟು ವಾಂತಿ ಮಾಡ್ತಾರೆ, ರಿಲೀಫ್ ಸಿಗುತ್ತೆ ಅಂತ. ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇದ್ದಾಗ ನಾವೇ ಹೇಳ್ಕೊಡ್ತೀವಿ, 2 ಬೆರಳಿಟ್ಟು ವಾಂತಿ ಮಾಡಿ, ನಿಮ್ಗೆ ಆರಾಮ್ ಅನ್ಸುತ್ತೆ ಅಂತ ಹೇಳ್ತೀವಿ. ಅದ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಆ ಮಾತ್ರೆ ಮನೇಲಿ ಇಟ್ಕೊಂಡಿರ್ಬೇಕು ಅಂತವ್ರು. ಒಂದು ಪ್ಯಾಂಟಪ್ರೊಜೋಲೋ, ಒಂದು ಒಮಿಪ್ರೊಜೋಲೋ, ಒಂದು ಡೈಜಿನ್ ಸಿರಪ್, ಇವೆಲ್ಲ ಸಿಗ್ತವೆ, ಮನೇಲಿ ಇಟ್ಕೊಂಡು ಕುಡಿಬೇಕು. ಬಟ್ ನಾವು ವೈದ್ಯರಾಗಿ ನಿಮ್ಗೆ ಏನು ಇದ್ರಲ್ಲಿ ಬರುತ್ತಲ್ಲ, ಏನೋ ಕೊಡಿ, ಅದು ಕೊಡಿ, ಇದು ಕೊಡಿ, ಯೂಶಲಿ ನಾವು ವಿ ಡೋಂಟ್ ಅಡ್ವೈಸ್. ಅವೆಲ್ಲ ಮಾರ್ಕೆಟೆಡ್ ಪ್ರಾಡಕ್ಟ್ಸ್, ನಾಟ್ ಪ್ರಿಸ್ಕ್ರೈಬ್ಡ್ ಪ್ರಾಡಕ್ಟ್ಸ್. ಪೇಟ್ಸ್ ಆಫ್ ಏನೇನೋ ಬರ್ತಿರ್ತವೆ. ಎನಿವೆ ನಾನು ಐ ಶುಡ್ ನಾಟ್ ಸ್ಪೀಕ್ ಅಬೌಟ್ ದೋಸ್ ಪ್ರಾಡಕ್ಟ್ಸ್. ನಾವು ವೈದ್ಯರಾಗಿ ವಿ ಡೋಂಟ್ ಅಡ್ವೈಸ್. ಸರ್, ಇವಾಗ ತುಂಬಾ ತಲೆನೋವು ಬರುತ್ತೆ. ಆ ತಲೆನೋವು ಬಂದಾಗ ಹೊಟ್ಟೆನಲ್ಲಿ ಗ್ಯಾಸ್ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಹೊಟ್ಟೆ ತುಂಬಿದಾಗ ಅಥವಾ ಅರಗದೆ ಇರುವಾಗ ತಲೆನೋವು ಬರುತ್ತೆ. ಇದು ಎಲ್ಲರಿಗೂ ಆಗ್ತಾ ಇದೆ, ಯಾಕೆಂದ್ರೆ ನೀವು ಹೇಳಿದಾಗ ಟೆನ್ಷನ್ ಅದು ಇದು ಎಲ್ಲ ಇರುತ್ತೆ. ಆದ್ರೆ ಹೊಟ್ಟೆ ಖಾಲಿ ಮಾಡ್ಕೊಂಡ್ಮೇಲೆ ನಿಮ್ಗೆ ಸ್ವಲ್ಪ ತಲೆನೋವು ಕಮ್ಮಿ ಆದಾಗ ಆಗುತ್ತೆ. ಸೊ ತಲೆನೋವು ಆವಾಗವಾಗ ಬರೋದು ಗ್ಯಾಸ್ಟ್ರಿಕ್ ಗೆ ಸಂಬಂಧ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಸೊ ಅದ್ರ ಬಗ್ಗೆ 1-2 ಮಾತು ಹೇಳಿ ಸರ್. ಇಲ್ಲ ಸರ್, ಇದು ಜನಗಳ ಭಾವನೆ. ನಮಗೂ ಬಹಳ ಆ ರೀತಿ ಕನ್ಫ್ಯೂಸ್ ಮಾಡ್ತಾರೆ ಜನ ಬಂದು, ಡಾಕ್ಟ್ರೆ ತುಂಬಾ ಗ್ಯಾಸ್ಟ್ರಿಕ್ ಇಂದ ನಾನು ತಲೆನೋವು. ಆಕ್ಚುಲಿ ಇಟ್ ಇಸ್ ರಿವರ್ಸ್. ತಲೆನೋವು ಇರೋರು ತಲೆನೋವಿನ ಮಾತ್ರೆ ನುಂಗಿದಾಗ ಗ್ಯಾಸ್ಟ್ರಿಕ್ ಆಗುತ್ತೆ. ಬಟ್ ಎರಡು ಕೂಡ ಆ ಟೆನ್ಷನ್ ಆಗ ಅವ್ರಿಗೆ ಟೆನ್ಷನ್ ಇಂದ ಹೆಡ್ಏಕ್ ಬಂತೋ ಗ್ಯಾಸ್ಟ್ರಿಕ್ ಬಂತೋ ವಿ ಡೋಂಟ್ ನೋ. ಬಟ್ ಬಹಳ ಜನ ಹೇಳ್ತಾರೆ ನಮಗೂ ಕೂಡ. ಅಂತ ಸಮಯದಲ್ಲಿ ನಾವು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತೀವಿ, ಮಾತ್ರೆ ಕೊಡಲ್ಲ. ಒಂದು ಪೇನ್ ಕಿಲ್ಲರ್ ಕೊಟ್ರೆ ಅವ್ರಿಗೆ ತಲೆನೋವು ಕಡಿಮೆ ಆಗುತ್ತೆ. ಅಂಡ್ ಆಫ್ ಕೋರ್ಸ್ ಆಂಟಾಸಿಡ್ 2 ಕೊಡ್ತೀವಿ ನಾವು ಒಟ್ಟಿನಾಗೆ. ಬಟ್ ತುಂಬಾ ಜನಕ್ಕೆ ಗ್ಯಾಸ್ಟ್ರಿಕ್ ಇಂದ ತಲೆನೋವು ಬರುತ್ತೆ, ಗ್ಯಾಸ್ಟ್ರಿಕ್ ಇಂದ ಮಂಡಿ ನೋವು ಬರುತ್ತೆ, ಗ್ಯಾಸ್ಟ್ರಿಕ್ ವಾಯುವಿಂದ ಬೆನ್ನು ಹಿಡ್ಕೊಳ್ತದೆ. ಗ್ಯಾಸ್ಟ್ರಿಕ್ಗೂ ವಾಯುಗೂ ತಲೆನೋವಿಗೂ ಸಂಬಂಧ ಇಲ್ಲ ಸರ್. ತುಂಬಾ ಜನ ಅವರೇ ಹೇಳ್ತಾರೆ ನನಗೆ, ವಾಯು ಇಲ್ಲಿ ಬೆನ್ನು ಹಿಡ್ಕೊಂಡ್ಬಿಡ್ತು ಡಾಕ್ಟ್ರೆ ಅಂತಾರೆ. ವಾಯು ಬಂದು ಎಲ್ಲೂ ಹಿಡ್ಕೊಳ್ಳಲ್ಲ. ಅದನ್ನ ಬಹಳ ಕ್ಲಾರಿಟಿ ಇದೆ. ಹೆಡೇಕಿಗೆ ಕಾರಣ ಮೈಗ್ರೈನ್ ಹೆಡೇಕ್, ಟೆನ್ಷನ್ ಹೆಡೇಕ್ ಅಂತೀವಿ. ತುಂಬಾ ಜನ ನನ್ಗೇನು ಟೆನ್ಷನ್ ಇಲ್ಲ ಡಾಕ್ಟ್ರೆ ಅಂತಾರೆ. ಟೆನ್ಷನ್ ನಿಮ್ಗಲ್ಲ, ನಿಮ್ಮ ಬ್ಲಡ್ ವೆಸಲ್ ಟೆನ್ಷನ್ ಬರುತ್ತೆ. ಅದು ಬ್ರೈನ್ ಒಳಗಡೆ ಇರೋದ್ರಿಂದ, ಬ್ರೈನ್ ಮೇಲೆ ಇರ್ತವೆ, ಸ್ಕಲ್ ಒಳಗಡೆ ಇರೋದ್ರಿಂದ ಪಣ ಅಂತದೆ. ಅದನ್ನ ನಾವು ಮೈಗ್ರೈನ್ ಹೆಡೇಕ್ ಅಂತೀವಿ. ಎಷ್ಟೋ ಸಮಯ ಈ ವ್ಯಾಸೋಗ್ರೈನ್ ಅಂತ ಮಾತ್ರೆಗಳು ತಗೊಂಡಾಗೆ ತಲೆನೋವು ಕಡಿಮೆ ಆಗುತ್ತೆ. ಅಂಡ್ ಎಷ್ಟೋ ಜನಕ್ಕೆ ಹೆಡೇಕ್ ಬಂದಾಗ ವಾಮಿಟ್ ಆಗತ್ತೆ. ಅವಾಗ ಅವ್ರಿಗೆ ರಿಲೀಫ್ ಸಿಗುತ್ತೆ. ಅವ್ರು ಅನ್ಕೊಳ್ಳೋದು ಗ್ಯಾಸ್ಟ್ರಿಕ್ ಹೋಯ್ತು, ಅದಕ್ಕೆ ಇಲ್ಲ, ಮೈಗ್ರೈನ್ ಹೆಡೇಕ್ ನಲ್ಲೇ ವಾಮಿಟ್ ಮಾಡ್ಬೇಕು ಅನ್ಸುತ್ತೆ. ಎಷ್ಟೋ ಜನ ವಾಮಿಟ್ ಮಾಡಿ ಖುಷಿ ಪಡ್ತಾರೆ. ಇನ್ ಕೆಲವ್ರಿಗೆ ನಾವೇ ಹೇಳ್ತೀವಿ 2 ಬೆಲ್ ಇಟ್ಬಿಟ್ಟು ವಾಂತಿ ಮಾಡ್ಕೊಳ್ಳಿ, ಆರಾಮಾಗುತ್ತೆ ಅಂತ. ಬಟ್ ಒಂದಕ್ಕೊಂದು ರಿಲೇಷನ್ ಇಲ್ಲ. ಒಂದ್ ನಿಮಿಷ ಸರ್, ನನ್ಗೆ ಹಾಗೆ ಆಗುತ್ತೆ ಸರ್. ವಾಮಿಟ್ ಆಗೋವರೆಗೂ ನನ್ಗೆ ನಿಮಿಷ ಸಿಗೋದು. ಹೌದಮ್ಮ, ಮಾಡ್ಬೋದು ನೀವು. ವಾಂತಿ ಮಾಡೋದ್ರಿಂದ ತೊಂದರೆ ಏನಿಲ್ಲ. ಮತ್ತೆ ಎಲ್ರು ನಮ್ಗೆ ನಿನ್ಗೆ ಅದೇ ಬೈತಾರೆ, ವಾಮಿಟ್ ಮಾಡಕ್ ಹೋಗ್ಬಾರ್ದು, ಯಾಕೆ ಮಾಡ್ತೀರಾ ಸರ್? ನಾನು ವಾಮಿಟ್ ಮಾಡ್ತೀನಲ್ವಾ, ಅವಾಗ ನಂಗೆ ರಿಲೀಫ್ ಆಗ್ತದೆ. ಮೈಗ್ರೇನ್ ಹೆಡ್ಏಕ್ ಅವಾಗ
ತುಂಬಾ ತುಂಬಾ ಅದು ಮಾಡಿಲ್ಲ ಅಂದ್ರೆ ಒಂದ್ ಇಡೀ ದಿನ ನನ್ಗೆ ಹೆಡೇಕ್ ಇದ್ದೇ ಇರುತ್ತೆ. ಆ ವಾಮಿಟ್ ಯಾವಾಗ ಆಗತ್ತೆ ಅವಾಗೆ ರಿಲೀಫ್ ಆಗ್ತದೆ. ನಾವೇ ಹೇಳ್ತೀವಮ್ಮ, ನಿಮ್ ಬೇಕಾದ್ರೆ 2 ಬೆಳ್ಳಿ ಕೊಟ್ಟು ವಾಂತಿ ಮಾಡ್ಕೊಳ್ಳಿ. ಬಟ್ ನನ್ಗೆ ನನ್ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ಅವ್ರು ನಿಮ್ಗೆ ಲಾಸ್ ಏನಾಗಲ್ಲ, ತಿಂದಿದ್ದು ಊಟ ಹೋಯ್ತು ಅಷ್ಟೇನೆ, ಬಾಡಿಗೆ ಲಾಸ್ ಏನಾಗಲ್ಲ. ಅಯ್ಯೋ ಹೊಲ್ಟೋಯ್ತಲ್ಲ ತಿಂದಿದ್ದು, ಏನ್ ನಥಿಂಗ್ ವಿಲ್ ಹ್ಯಾಪನ್. ವಾಟ್ ಯು ವಾಂಟ್ ಇಸ್ ರಿಲೀಫ್. ದಯವಿಟ್ಟು ವಾಂತಿ ಮಾಡಿ, ಏನ್ ತೊಂದ್ರೆ ಏನಿಲ್ಲ. ಅದಾದ್ಮೇಲೆ ಟೀ ಡಬ್ಬ ತೊಳ್ಕೊಂಡು ತಣ್ಣಗಿರೋ ಒಂದು ಹಾಲು ಅಥವಾ ನಿಮ್ ಖುಷಿಗೆ ಒಂದು ಟೀ ಕುಡಿತಿರೋ ಕುಡೀರಿ. ದಟ್ ಗಿವ್ಸ್ ಯು ರಿಲೀಫ್. ಓಕೆ ಸರ್. ಅದೇ ಬಟ್ ಆ ಟೈಮಲ್ಲಿ ಊಟ ಅಂತೂ ಏನು ತಿನ್ನಕ್ಕೂ ಆಗೋದಿಲ್ಲ. ಅದು ಗ್ಯಾಸ್ಟ್ರಿಕ್ ತಿನ್ಬೇಡಿ. ಉಪವಾಸ ಇದ್ರೆ ಯಾರಿಗೇನು ಆಗೋದಿಲ್ಲ. ಒಂದ್ 4 hours ಬಿಡಿ, ಒಂದ್ 2 hours ಬಿಡಿ. ಈ ಊಟದ ಬಗ್ಗೆ ಬಹಳ ಜನಕ್ಕೆ ಬಹಳ ಕನ್ಫ್ಯೂಷನ್. ತಿಂದಿದ್ರೆ ಸುಸ್ತಾಗ್ಬಿಡ್ತೀನಿ, ಅವೆಲ್ಲ ಏನೂ ಇಲ್ಲ, ನಥಿಂಗ್ ಇಲ್ಲ. ನಿಮ್ಗೆ ಯಾವಾಗ ಆರಾಮ್ ಅನ್ಸುತ್ತೋ ಅವತ್ ತಿನ್ನಿ. ಊಟ ಮಾತ್ರ ನೋಡಿಮ್ಮ, ಒನ್ ಮ್ಯಾನ್ ಫುಡ್ ಈಸ್ ಅನದರ್ ಮ್ಯಾನ್ ಪಾಯ್ಸನ್. ಒಬ್ರು ಆರಾಮ್ ತಿಂದಿದ್ದು ಖುಷಿ ಖುಷಿ ತಿಂತಾರೆ, ಕೆಲವ್ರಿಗೆ ಆಗಲ್ಲ. ನಿಮ್ಗೆ ಹೆಂಗೋ ನಿಮ್ ದೇಹಕ್ಕೆ ಹೆಂಗ್ ಹೋಗುತ್ತೋ ಹಂಗ್ತೀನಿ, ನಥಿಂಗ್ ಇಲ್ಲ. ಸರ್, ಗಟ್ ಬ್ಯಾಕ್ಟೀರಿಯಾ ಅಂತಂದ್ರೆ ಏನು? ಅದು ಏನು ಹೆಲ್ಪ್ ಮಾಡುತ್ತೆ, ಅಥವಾ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಗಟ್ ಬ್ಯಾಕ್ಟೀರಿಯಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಮ್ಮ. ಅವೆಲ್ಲ ನಮ್ ಜೊತೆಯಲ್ಲಿ ಬದುಕುವಂತ ಬ್ಯಾಕ್ಟೀರಿಯಾಗಳು. ಅದಿರೋದ್ರಿಂದ ನಮ್ಗೆ ವಿಟಮಿನ್ B12 ಉತ್ಪತ್ತಿ ಆಗುತ್ತೆ. ಆ ಬ್ಯಾಕ್ಟೀರಿಯಾ ಅನ್ನೆಸರಿ ನಾವು ಸಾಯಿಸಬಾರ್ದು. ಅನೇಕ ಆಂಟಿಬಯೋಟಿಕ್ಗಳು, ನೀವು ಸುಮ್ನೆ ಆಂಟಿಬಯೋಟಿಕ್, ತಲೆನೋವು ಆಂಟಿಬಯೋಟಿಕ್, ಗಂಟ್ಲು ನೋವು ತಗೊಳ್ತಾ ಇದ್ರೆ ಗಟ್ ಬ್ಯಾಕ್ಟೀರಿಯಾ ಹಾಳಾಗ್ತವೆ. ಗಟ್ ಬ್ಯಾಕ್ಟೀರಿಯಾ ಇರ್ಬೇಕು. ದೇರ್ ಆಲ್ ನಮ್ಮ ಫ್ರೆಂಡ್ಸ್ ಅವು. ಅವೆಲ್ಲ ನಾನ್ ಪೆಥೋಜೆನಿಕ್ ಬ್ಯಾಕ್ಟೀರಿಯಾ ಅಂತೀವಿ. ಅವು ಉತ್ಪತ್ತಿ ಮಾಡುವಂತ ವಿಟಮಿನ್ಸ್ ಅಂಡ್ ಬಲ್ಕ್ ಆಫ್ ಅವರ್ ಸ್ಟೂಲ್ ಅಮ್ಮ. ತುಂಬಾ ಜನ ಉಂಡ್ಲೇ ಇಲ್ಲ, ಮೋಷನೇ ಬರಲಿಲ್ಲ ಅಂತಾರೆ. ಆ ಬ್ಯಾಕ್ಟೀರಿಯಾ ಅವೇ ಸತ್ತೋಗ್ತವೆ, ರೀಪ್ಲೇಸ್ ಆಗ್ತಾ ಇರ್ತದೆ. ದಟ್ ಫಾರ್ಮ್ ದ ಬಲ್ಕ್ ಆಫ್ ಯುವರ್ ಸ್ಟೂಲ್ಸ್. ನಾನು ಅವೆಲ್ಲ ಮಲಬದ್ಧತೆ ಬಗ್ಗೆ ಇವತ್ತು ಜಾಸ್ತಿ ಮಾತಾಡಕ್ ಆಗಲ್ಲ. ಯಾರಿಗೆ ಮಲಬದ್ಧತೆ ಆಗುತ್ತೆ ಅಂದ್ರೆ, ಸೊ ಈ ಬಲ್ಕ್ ಇರ್ಬೇಕು, ಅವಾಗ ಇದಾಗುತ್ತೆ. ಅಂಡ್ ದೀಸ್ ಬ್ಯಾಕ್ಟೀರಿಯಾ ಆರ್ ಅವರ್ ಫ್ರೆಂಡ್ಸ್, ದೇ ಶುಡ್ ಬಿ ದೇರ್. ನೀವು BM ಹೆಗ್ಡೆ ಸರ್ ಮಾತು ಕೇಳಿದ್ರೆ, ವಾಸ್ ಮೈ ಟೀಚರ್. ಅಮೆರಿಕ ಪುಪ್ ಕ್ಯಾಪ್ಸೂಲ್ ಬಂದಿದೆ ಅಂತ ಹೇಳ್ತಾರೆ ಅವರು. ಕ್ಯಾಪ್ಸೂಲ್ ನೊಳಗೇನೆ ಪುಪ್ ಕ್ಯಾಪ್ಸೂಲ್, ಅದು ನುಂಗ್ಬೇಕಾಗುತ್ತೆ ಅಂತಾರೆ. ಸೊ ಗಟ್ ಬ್ಯಾಕ್ಟೀರಿಯಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎ ನಾರ್ಮಲ್ ಹೆಲ್ತ್. ಅವ್ನ ಅನ್ನೆಸರಿ ಕೊಲ್ಬೇಡಿ. ಸರ್, ಈಗ ಒಬೆಸಿಟಿಯನ್ನ ಮೊದ್ಲೇ ಬರ್ದೈತೆ ಹಾಗೆ ಒಂದಷ್ಟು ತಂತ್ರಗಳನ್ನ ಈಗ ಆಲ್ರೆಡಿ ಬಂದಿರತ್ತೆ. ಒಂದು ಮಿಡ್ಲ್ ಏಜ್ ಅಲ್ಲಿ ಇದ್ರೂನು ಒಂದು ಸಲ ಡಯಟ್ ಅಂಡ್ ಎಕ್ಸರ್ಸೈಸ್ ಅಮ್ಮ, ಕ್ಯಾಲರಿ ಮ್ಯಾನೇಜ್ಮೆಂಟ್ ಅಂತ ಹೇಳಿ ತುಂಬಾ ಜನಕ್ಕೆ ಮಕ್ಕಳು ಚೆಬ್ಬಿ ಆಗಿರ್ಬೇಕು ಅಂತ ಚಂದ್ರನ್ ನೋಡ್ಸಿ ತಿನ್ಸೋರು, ಸೂರ್ಯನ್ ನೋಡ್ಸಿ ತಿನ್ಸೋರು. ಈಗ ಮೊಬೈಲ್ ಕೊಟ್ಬಿಟ್ಟು ಬಲಂತ ಮಾಡಿ ತಿನ್ನಿಸ್ತಾರೆ. ದಯವಿಟ್ಟು ಇದನ್ನ ಮಾಡಬೇಡಿ. ಚೈಲ್ಡ್ ಶುಡ್ ಡಿಮ್ಯಾಂಡ್. ನಿಮ್ ಡಿಮ್ಯಾಂಡ್ಗೆ ಚೈಲ್ಡ್ ತಿನ್ಬಾರ್ದು. ಮಕ್ಕಳಿಂದನೇ ನೀವು ಅಭ್ಯಾಸ ಮಾಡ್ಬೇಕು. ಅನ್ನೆಸರಿ ಕ್ಯಾಲರಿಗಳು ನೋಡಿ, ಫುಡ್ ಯಾವತ್ತೂ ಕೂಡ ಅನ್ನೆಸರಿ ಎಕ್ಸ್ಟ್ರಾ ತಿನ್ಬಾರ್ದು. ತಮ್ಗೆ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು. ಅವಾಗ ಒಬೆಸಿಟಿ ಜಾಸ್ತಿ ಆಗುತ್ತೆ. ಅದನ್ನ ಖರ್ಚು ಮಾಡ್ಬೇಕು ಅಂದ್ರೆ ವಾಕಿಂಗ್ ಮಾಡ್ಬೇಕು. ಅಟ್ಲೀಸ್ಟ್ 5 days a week, 35 minutes a day. ಯಾರು ವಾಕ್ ಮಾಡ್ತಾರಲ್ಲ ಅವ್ರ ಒಬೆಸಿಟಿ ಕಡಿಮೆ ಆಗುತ್ತೆ. ಇದು ಇಂಪಾರ್ಟೆಂಟ್. ಗ್ಯಾಸ್ಟ್ರೈಟಿಸ್ಗೆ ಈ ಮನೆ ಮದ್ದುಗಳಲ್ಲಿ ನೀವ್ ಹೇಳಿದ್ರಲ್ಲ ಸರ್, ರಾಗಿ ಅಂಬ್ಲಿ ಕುಡಿಯೋದು ಅದೆಲ್ಲ, ಅದ್ ಬಿಟ್ಟು ಬೇರೆ ವೆಜಿಟೇಬಲ್ಸ್ ಅಲ್ಲಿ ಯಾವ್ದಾದ್ರು ತಿನ್ಬಾರ್ದು ಅಂತಿದ್ಯಾ ಸರ್ ಫುಡ್ ಅಲ್ಲಿ? ತಿನ್ಬಾರ್ದು ಅಂತ ಯಾವ್ದು ಇಲ್ಲ ಸರ್. ಆಕ್ಚುಲಿ ನಿಮ್ಗೆ ಹೇಳ್ತೀನಿ, ಹಸಿ ಮೆಣಸಿನಕಾಯಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಗ್ಯಾಸ್ಟ್ರಿಕ್ ಆಗೋದು ಓನ್ಲಿ ಫ್ರೈಡ್ ಫುಡ್. ಎಣ್ಣೆ ಒಳಗೆ ಕರಿತಾರಲ್ಲ, ಬಜ್ಜಿ, ಬೋಂಡ, ಚಿಪ್ಸು, ಚೌಚೌ ಅಂತವು. ನೀವು ಚಿತ್ರಾನ್ನದಾಗಿರೋ ಮೆಣಸಿನ್ಕಾಯಿ, ಉಪ್ಪಿಟ್ಟಿನಾಗಿರೋ ಮೆಣಸಿನ್ಕಾಯಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ನೀವು ಧಾರವಾಡಕ್ಕೆ ಹೋದ್ರೆ ಹಸಿ ಮೆಣಸಿನ್ಕಾಯಿ ಹಾಕೊಂಡ್ ತಿಂತಾರೆ. ನಾನ್ ಸರ್ಜನ್ ಆಗಿದ್ದು ಹುಬ್ಳಿಯಲ್ಲಿ. ನಾನು ಇವತ್ತು 4 ಮೆಣಸಿನ್ಕಾಯಿ ಹಾಕೊಂಡ್ ತಿಂತೀನಿ, ನನ್ಗೆ ಯಾವ ಗ್ಯಾಸ್ಟ್ರಿಕ್ ಆಗಲ್ಲ. ಸೊ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಎಣ್ಣೆ ಒಳಗೆ ಫ್ರೈ ಮಾಡೋದ್ ಬಿಟ್ರೆ ಬೇರೆ ಯಾವ್ದು ರಿಸ್ಟ್ರಿಕ್ಷನ್ ಇಲ್ಲ. ಎಣ್ಣೆ ಒಳಗಡೆ ಫ್ರೈ ಮಾಡೋದು ಮಾತ್ರ ಕರೆದಿರ್ತಾರಲ್ಲ, ಬಜ್ಜಿ, ಬೋಂಡ, ಚೌಚೌ, ಚಿಪ್ಸ್, ಓಕೆ ಅಂತವ್ನ ಅವಾಯ್ಡ್ ಮಾಡಿದ್ರೆ ಸಾಕು. ಯಾವ ವೆಜಿಟೇಬಲ್ಸ್ ಅವಾಯ್ಡ್ ಮಾಡಂಗಿಲ್ಲ. ಬದ್ನೆಕಾಯಿ ಹೀಟ್ ಅಲ್ಲ, ಬೆಂಡೆಕಾಯಿ ಶೀತ ಅಲ್ಲ. ಇದೆಲ್ಲ ಜನಗಳ ಭಾಷೆ, ನಮ್ ಭಾಷೆ ಅಲ್ಲ. ಅದಕ್ಕೆ ಸರ್ ಆಲೂಗಡ್ಡೆ ತಿನ್ಬೇಡಿ, ಬದ್ನೆಕಾಯಿ ತಿನ್ಬೇಡಿ. ಆಲೂಗಡ್ಡೆ ವಾಯು ಅಂದ್ರೆ ಇಟ್ ಇಸ್ ಮೋರ್ ಕ್ಯಾಲರಿ. ಅಂದ್ರೆ ಅನ್ನ ಉಂಟೆ ಆಲೂಗಡ್ಡೆ ತಿನ್ನೋದು ಒಂದೇ, ಅದ್ರೊಳಗೆ ಕ್ಯಾಲರಿ ಜಾಸ್ತಿ ಇರುತ್ತೆ ಅಷ್ಟೇ. ವಾಯಿಗೆ ಇಲ್ಲ. ಬಹಳ ಜನ ತಪ್ಪು ತಿಳ್ಕೊತಾರೆ, ಆಲೂಗಡ್ಡೆ ತಿಂದ್ರೆ ಮಂಡಿ ಹಿಡ್ಕೊತು, ವಾಯು ಬಂತು, ಅದೆಲ್ಲ ಅವರ ತಪ್ಪು ಕಲ್ಪನೆ. ಅದ್ರಲ್ಲಿ ಕ್ಯಾಲರಿ ಜಾಸ್ತಿ ಇರುತ್ತೆ. ಅನ್ನ ಇದ್ದಷ್ಟು ಕ್ಯಾಲರಿ ಇರುತ್ತೆ. ಬೇರೆ ತರಕಾರಿಗಳಲ್ಲಿ ಕ್ಯಾಲರಿ ಕಡಿಮೆ, ಫೈಬರ್ ಜಾಸ್ತಿ. ಆಲೂಗಡ್ಡೆ ಒಳಗೆ ಫೈಬರ್ ಇರಲ್ಲ. ಸರಿ, ಹಂಗಾಗಿ ನೀವು ಆಲೂಗಡ್ಡೆ ಅವಾಯ್ಡ್. ಸರಿ, ಮಾಮೂಲಿ ಯೂಸ್ ಮಾಡ್ಬೋದಲ್ಲ ಸರ್? 100%. ಸರ್, ಇತ್ತೀಚೆಗೆ ಕ್ಯಾನ್ಸರ್ ಧನ್ಯವಾದಗಳು. ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಗಳು ಜಾಸ್ತಿ ಇದೆ ಸರ್. ಈಗ ಕೂದಲು ಮತ್ತೆ ಉಗುರು ಬಿಟ್ಟು ಮಿಕ್ಕಿದ ಎಲ್ಲಾ ಅಂಗಾಂಗಗಳಿಗೂ ಕ್ಯಾನ್ಸರ್ ಬರುತ್ತೆ. ಈ ಕ್ಯಾನ್ಸರ್ ಇತ್ತೀಚೆಗೆ ಹೆಚ್ಚಾಗೋದಕ್ಕೆ ಕಾರಣ ಏನು?
ಅಮ್ಮ ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಇದ್ದೀನಿ. ನೀವು ಕೇಳಿದ್ ಒಳ್ಳೇದಾಯ್ತು. ನೋಡಿಮ್ಮ, ಕ್ಯಾನ್ಸರ್ ಬಹಳ ಜನ ಹಳೆ ಕಾಲದಲ್ಲಿ ಅಂದ್ರೆ 10-15 ವರ್ಷದಿಂದ ಕ್ಯಾನ್ಸರ್ ಬಂದ್ರೆ ಅಷ್ಟೇ ಒಂದ್ ಕತೆ ಡಮಾರ್ ಅನ್ನೋರು. ಇವತ್ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಆಗಿ, ಕ್ಯಾನ್ಸರ್ ಇಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಇಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಕ್ಯಾನ್ಸರ್ ಜಾಸ್ತಿ ಆಗಿರೋದು ನೋ ಡೌಟ್, ಬಟ್ ಡಿಟೆಕ್ಷನ್ ಹಂಗೆ ಆಗ್ತಾ ಇದೆಯಮ್ಮ. ಇವತ್ತು ಅನೇಕ ಕಡೆ ತಪಾಸಣೆ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕ್ಯಾನ್ಸರ್ ನಾವು ಡಿಟೆಕ್ಟ್ ಮಾಡ್ತೀವಿ. ಅದರಿಂದ ಇನ್ಸಿಡೆನ್ಸ್ ನೋ ಡೌಟ್ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಇವತ್ತು ಕಲಬೆರಕೆ ಹಾಕೊಳ್ಳೋದು, ಮೊದ್ಲೆಲ್ಲ ನಾವ್ ಹೇಳೋರು ಸ್ಮೋಕ್ ಮಾಡ್ಬೇಡ ಕ್ಯಾನ್ಸರ್ ಬರುತ್ತೆ, ಎಣ್ಣೆ ಹೊಡಿಬೇಡ ಕ್ಯಾನ್ಸರ್ ಬರುತ್ತೆ ಅನ್ನೇವಿ. ಇವತ್ತು ಏನು ಇಲ್ದವ್ರಿಗೆ ಯಾಕೆ ಕ್ಯಾನ್ಸರ್ ಬರುತ್ತೆ ಅಂತ ಮೊನ್ನೆ ತಾನೇ ಬ್ಯಾನ್ ಮಾಡಿದ್ದಾರೆ ಕ್ಯಾಂಡಿನ, ಮೊನ್ನೆ ತಾನೇ ಗೋಬಿ ಮಂಚೂರಿಯನ್ ಬ್ಯಾನ್ ಮಾಡಿ ಅಂತಿದ್ದಾರೆ. ಯಾಕಂದ್ರೆ ಅಲ್ಲಿ ಯೂಸ್ ಮಾಡೋಂತ ಆರ್ಟಿಫಿಷಿಯಲ್ ಕಲರ್ಸ್, ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಇವೆಲ್ಲ ಕೂಡ ನಿಮ್ಗೆ ಒಂದ್ ಸಿಂಪಲ್ ಕಾರಣ ಹೇಳ್ತೀನಿ ನೋಡಿ. ಅಲರ್ಜಿ ಯಾಕೆ ಬರುತ್ತೆ ಅಂದ್ರೆ ಅಲರ್ಜನ್ ಇಂದ ಅಂತ. ಅಂದ್ರೆ ನಿಮ್ ಮೂಗ್ನೊಳಗೆ ಈ ಪೋಲೆನ್ ಗಿಡ ಬಂದ್ ಕೂತ್ಕೊಂತಂದ್ರೆ ನಿಮ್ಗೆ ಸ್ನೀಸಿಂಗ್ ಬರುತ್ತೆ, ಅದನ್ನ ಅಲರ್ಜಿ ಬರುತ್ತೆ. ಸೊ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಇಸ್ ಅನ್ ಅಲರ್ಜನ್ ಅಂತೀವಿ ನಾವು. ಅದೇ ರೀತಿ ಇವತ್ತು ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಇಸ್ ಎ ಕಾರ್ಸಿನೋಜನ್ ಅಂತೀವಿ. ಕ್ಯಾನ್ಸರ್ ಯಾವ್ದ್ರಿಂದ ಬರುತ್ತಲ್ಲ ಅಂತವನ್ನ ನಾವು ಕಾರ್ಸಿನೋಜನ್ಸ್ ಅಂತೀವಿ. ನೀವು ಆಶ್ಚರ್ಯ ಆಗ್ಬೋದು, ಜಪಾನ್ ನಲ್ಲಿ ಸ್ಟಮಕ್ ಕ್ಯಾನ್ಸರ್ ಎಷ್ಟು ಕಾಮನ್ ಅಂದ್ರೆ, ಯಾಕಂದ್ರೆ ಅಲ್ಲೊಂದು ಫಿಶ್ ತಿಂತಾರ ಅವರು, ಸಾಲ್ಮನ್ ಫಿಶ್ ಅಂತ, ಸ್ಮೋಕ್ಡ್ ಸಾಲ್ಮನ್ ಫಿಶ್. ಆ ಸ್ಮೋಕ್ ಮಾಡೋದ್ರಿಂದ ಅದ್ರೊಳಗೆ ಹೈಡ್ರೋಕಾರ್ಬನ್ಸ್ ಇರ್ತವೆ. ನಾವು ತಿನ್ನುವ ಅನೇಕ ಆಹಾರಗಳಲ್ಲಿ ಈ ರೀತಿಯ ಹೈಡ್ರೋಕಾರ್ಬನ್ಸ್, ನೈಟ್ರೇಟ್ಸ್ ಇವೆಲ್ಲ ಇರೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಅದರಿಂದ ಕೆಲವು ನಮ್ ಕೈನಲ್ಲಿ ಇರ್ತವೆ, ಕೆಲವು ನಮ್ ಕೈನಾಗ ಇರೋದಿಲ್ಲ. ಸ್ಮೋಕ್ ಮಾಡೋನ್ಗೆ ಹೇಳ್ಬೋದು ನಿಲ್ಸು ಅಂತ, ಆದ್ರೆ ಅನ್ಫಾರ್ಚುನೇಟ್ಲಿ ಇವತ್ತು ಸಮಾಜ ಹೆಂಗಾಗಿದೆ ಅಂದ್ರೆ, ಯಾವನ ಆರೋಗ್ಯ ಏನನ್ನ ಆಗ್ಲಿ ನನಗೆ ದುಡ್ಡು ಬಂದ್ರೆ ಸಾಕು ಅನ್ನೋ ರೀತಿಯಲ್ಲಿ ಜನ ಮೋಸ ಮಾಡ್ತಾರೆ. ಹಂಗಾಗಿ ಜನಗಳು ಕೇರ್ಫುಲ್ ಆಗಿರ್ಬೇಕು. ಮಕ್ಕಳಿಗೆ ಆದಷ್ಟು ಕೂಡ ಈ ಆರ್ಟಿಫಿಷಿಯಲ್ ಫುಡ್ಗಳನ್ನ ಕೊಡೋದನ್ನ ಕಡಿಮೆ ಮಾಡ್ಬೇಕು. ಎಲ್ಲ ಒಂದ್ ಕಡೆ ಖುಷಿಯಿಂದ ಒಂದಿನ ಕೊಡ್ಬೋದು, ಪ್ರತಿನಿತ್ಯ ಅದನ್ನೇ ತಿಂತೀನಿ ಅಂದ್ರೆ ಅದು ಕ್ಯುಮ್ಯುಲೇಟಿವ್ ಎಫೆಕ್ಟ್ ಅಂತೀವಿ. ಯಾವತ್ತೋ ಒಂದಿನ ಪ್ಲಾಸ್ಟಿಕ್ ಗ್ಲಾಸ್ ನಾಗ ಕುಡಿದ್ರೆ ಏನೂ ಆಗಲ್ಲ, ದಿನ ಅದೇ ಮಾಡ್ತೀನಿ ಅಂದ್ರೆ ಬರುತ್ತಮ್ಮ. ಸೊ ಹಂಗಾಗಿ ದಯವಿಟ್ಟು ಆದಷ್ಟು ಈ ಕಾರ್ಸಿನೋಜನ್ಸ್ ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಕಿಡ್ನಿ ಡಿಸೀಸ್ ಹಾಗೆ ಆಗಿದೆ. ಯಾಕಂದ್ರೆ ಇವತ್ತು ಮೊದಲಿಗೆ ಕಂಪೇರ್ ಮಾಡ್ಕೊಂಡ್ರೆ ಇವತ್ತು ಡಯಾಲಿಸಿಸ್ ಸೆಂಟರ್ಗಳು ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿನಿಂದ ದೊಡ್ಡವರವರೆಗೂ ಕಿಡ್ನಿ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣಗಳೇನು? ಕೇವಲ ಆಹಾರನೇ ಅಥವಾ ಜೆನೆಟಿಕ್ಸು ಕೂಡ ಕಾರಣ ಇದೆಯಾ ಇದರಿಂದಾಗಿ? ಜೆನೆಟಿಕ್ಸ್ ಬಿಡಿ, ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಬಟ್ ಮೈನ್ಲಿ ನಾ ಹೇಳ್ತೀನಿ, ಕಿಡ್ನಿ ಫೇಲ್ಯೂರ್ ಹೋಗೋರು 2 ಇಂಪಾರ್ಟೆಂಟ್ ರೀಸನ್, ಡಯಾಬಿಟಿಸ್ ಅಂಡ್ ಹೈಪರ್ ಟೆನ್ಷನ್. ಇವೆರಡು ಜಾಸ್ತಿ ಆಗಿದಾವೆ. ಯಾಕೆ ಜಾಸ್ತಿ ಆಗಿದಾವೆ? ಲೈಫ್ ಸ್ಟೈಲ್. ಇವತ್ 30 ವರ್ಷದವನು ಅಂಡ್ ನಾವೆಲ್ಲ ಹುಡುಗರಿದ್ದಾಗ ರಿಟೈರ್ಡ್ ಆದ್ಮೇಲೆ ಒಂದ್ ಮನೆ ಮಾಡ್ಕೊಳ್ಳೋರು. ಇವತ್ತು ಅವನಿಗೆ 30 ವರ್ಷಕ್ಕೇನು ದೊಡ್ಡ ಬಂಗ್ಲೆ ಬೇಕು, ದೊಡ್ಡ ಕಾರ್ ಬೇಕು, ಆ ಟೆನ್ಷನ್. ನಿಮ್ ಲೈಫ್ ಸ್ಟೈಲ್ ಚೇಂಜ್ ಆದ್ರೆ ಇವೆಲ್ಲ ಚೇಂಜ್ ಆಗ್ತದೆ. ಯಾರಿಗೆ ಡಯಾಬಿಟಿಸ್ ಬರುತ್ತೆ ಅವ್ರು ಬೇಗ ಡಯಾಲಿಸಿಸ್ ಹೋಗ್ತಾರೆ, ಯಾರು ಹೈಪರ್ ಟೆನ್ಷನ್ ಅನ್ಕಂಟ್ರೋಲ್ಡ್. ಅಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ಎಜುಕೇಟೆಡ್ ಪೀಪಲ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಏನ್ ಗೊತ್ತಮ್ಮ, ಅವರು ತಮ್ಮದೇ ಆದ ಸ್ಟೈಲು ಕರೆಕ್ಟ್ ಆಗಿ ವಿಜ್ಞಾನ ಫಾಲೋ ಮಾಡಲ್ಲ. ನನಗೆ ಇನ್ನೂ ನೆನಪಿದೆ, 36 ವರ್ಷದ ಹುಡುಗನಿಗೆ ನಾನು 240, 120 BP ಅವನಿಗೆ ಡಿಟೆಕ್ಟ್ ಮಾಡಿ ಎಸೆನ್ಷಿಯಲ್ ಹೈಪರ್ ಟ್ರೀಟ್ಮೆಂಟ್ ತಗೊಳ್ಳೆ ಅಂದ್ರೆ ಅವ್ನ್ 3 ತಿಂಗಳಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಬರ್ತಾನೆ. ಯಾಕೆ ಬರ್ತಾನೆ ಗೊತ್ತಾ? ಮಾತ್ರೆ ನಿಲ್ಲಿಸ್ತಾನೆ, ಯಾವನ ಮುಟ್ಟಾಳ ಹೇಳ್ದ ಅಂತ ಅವ್ನ್ ಬಳೆ ಹಾಕೋತಾನೆ ಕೈಗೆ, ಅವನು ಕಿಡ್ನಿ ಫೇಲ್ಯೂರ್ ಹೋಗ್ತಾನೆ. ದಯವಿಟ್ಟು ಜನಗಳು ಇದ್ರ ಬಗ್ಗೆ ಅವೇರ್ನೆಸ್ ಇರ್ಬೇಕು. ನಿಮ್ಗೆ ತಪ್ಪು ಮಾಹಿತಿ ಸಿಗುತ್ತೆ ಎಲ್ಲೋ ಒಂದ್ ಕಡೆ. ಅದ್ರೊಳಗ ನಮ್ಮನ್ ಕಂಡ್ರೆ ಜನಗಳು ಒಂಥರಾ ದ್ವೇಷ, ಅಲೋಪತಿ ಡಾಕ್ಟರ್ ಬಡ್ಡಿ ಮಕ್ಳು ಹೊಟ್ಟೆ ಕೊಯ್ದು ಹಾಕ್ಬಿಡ್ತಾರೆ ಅಂತ. ನಾವು ಸುಮ್ನೆ ಯಾರ ಹೊಟ್ಟೆನೂ ಕೊಯ್ಯಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ವಿಜ್ಞಾನ ಇಂಪಾರ್ಟೆಂಟ್. ನಾನು ಅವ್ನ ಜೀವ ಉಳಿಸೋಣ ಅಂತ ಹೇಳಿದ್ರೆ ಏನ್ ಡಾಕ್ಟ್ರೆ ಲೈಫ್ ಲಾಂಗ್ ಮಾತ್ರ ತಗೋಬೇಕಾ? ಏನಾಗ್ಬಿಡ್ತದೆ ನಮ್ ಕಿಡ್ನಿಗಳು? ಬಿಟ್ಟಿದ ಕಿಡ್ನಿ ಹೋಯ್ತು, ತಗೊಂಡಿದ್ರೆ ಕಿಡ್ನಿ ಹೋಗ್ತಿರ್ಲಿಲ್ಲ. ಇದನ್ನ ತಿಳ್ಕೊಬೇಕು ಜನ. ತುಂಬಾ ಜನ ತಪ್ಪು ತಿಳ್ಕೊತಾರೆ. ನಮ್ಮ ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ತುಂಬಾ ಸೈಡ್ ಎಫೆಕ್ಟ್ ಅಂತ ಏನಿಲ್ಲ. ನನಗ್ ಗೊತ್ತಿರುತ್ತೆ ಯಾವ ಡ್ರಗ್ ಏನ್ ಸೈಡ್ ಎಫೆಕ್ಟ್ ಇರುತ್ತೆ ಅಂತ. ನಾನ್ ಬುದ್ಧಿವಂತ ಇರ್ತೀನಿ. ನಾನ್ ಒಂದ್ಸರಿ ಕೊಟ್ಟಿದ್ರೆ ನೀನೆ ನಿನ್ ಮನೆ ಮಕ್ಕಳಿಗೆಲ್ಲ ನುಂಗಿಸ್ಕೊಂಡಿದ್ರೆ ನಿಮ್ ಮನೆಯವ್ರ ಹೇಳ್ತಾ ಆಗುತ್ತೆ. ಅದಕ್ಕೆ ಕಾರಣ ನನ್ ಡ್ರಗ್ಸ್ ಅಲ್ಲ, ನೀನ್. ಇದನ್ನ ತಿಳ್ಕೊಬೇಕಮ್ಮ ಜನಗಳು. ದಯವಿಟ್ಟು ನನಗೆ ಇವತ್ತು ಹೊಟ್ಟೆ ಉರಿಯುತ್ತೆ. ಅವನಿಗೆ 36 ವರ್ಷಕ್ಕೆ ಡಯಾಲಿಸಿಸ್ ಬರ್ತಾನೆ. ಅವನ್ಗ BP ಮಾತ್ರ ಕಂಟ್ರೋಲ್ ನಲ್ಲಿ ಇದ್ದಿದ್ರೆ ಅವನ ಇದಕ್ ಹೋಗ್ತಿಲ್ಲ. ಯಾರೋ ಹೇಳಿದ್ರಂತೆ ಬಳೆ ಹಾಕೊಂಡ್ಬಿಡು ಕೈಗೆ, ಅದರಿಂದ BP ಕಂಟ್ರೋಲ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅವನು BP ಮಾತ್ರನೇ ನಿಲ್ಸ್ಬಿಟ್ಟಿದ್ದಾನೆ. ಇಂಥವ್ 100 ಎಕ್ಸಾಂಪಲ್, ಒಂದಲ್ಲ ನಾನು ಹೇಳ್ತಿರೋದು, ಸಾಕಷ್ಟು ನಾವು ನೋಡ್ತೀವಿ. ಮೊನ್ನೆ ತಾನೇ ಯಾರೋ ಒಬ್ರು ಹೇಳ್ತಾರೆ, ಪುಣ್ಯಾತ್ಮ ನಾನು ಬೈಬಾರ್ದು, ಕೀಮೋಥೆರಪಿ ತಗೋಬೇಡ್ರಿ, 30,000 ರೂಪಾಯಿ ಕೊಟ್ಟು ಅದ್ರ ಬದಲು ಒಂದ್ ಗ್ಲಾಸ್ ನಿಂಬೆ ಹಣ್ಣು ಜ್ಯೂಸ್ ಬಂದು ಚೊಟ್ಟ ಹಾಕ್ತೀನಿ ಕುಡೀರಿ
ಅಂತಾರೆ. ಏನ್ರಿ ಮಾಡ್ಬೇಕು? ವಿದ್ಯಾವಂತರು ಇದನ್ನ ಫಾಲೋ ಮಾಡ್ತಾರಲ್ಲ, ಅವ್ರಿಗೆ ಚಪ್ಪಾಳೆ ಹೊಡಿತಾರಲ್ಲ. ಏನಕ್ಕೆ ಮೇರಿ ಕ್ಯೂರಿ ಇಬ್ರು ಕೂಡ ಅಷ್ಟು ಜೀವ ಸಾಯಿಸಿ ಆ ಕಿಮೋಥೆರಪಿ ಕಂಡಿಡ್ಕೊಂಡು ನೊಬೆಲ್ ಅವಾರ್ಡ್ ತಗೋತಾರೆ. ಅವ್ರೇನ್ ಮುಟ್ಟಾಳ್ರ? ಇಂಥವ್ರು ಯಾರ್ರೀ ಇದು ಮಾಡ್ಬೇಕು? ಇವತ್ತು ನೋಡಿ, ಯಾರ ಹೆಸರು ಹೇಳ್ಬಾರ್ದು, ಒಬ್ಬ ದೊಡ್ಡ ಇವ್ರದ್ದು ಪ್ರಾಡಕ್ಟ್ಸ್ ನೆಲ್ಲ ಬ್ಯಾನ್ ಮಾಡಿದ್ದಾರೆ ಇವತ್ತು. ಯಾಕಂದ್ರೆ ಎಲ್ಲ ಬುಲ್ಡೆ ಹೊಡಿತಾ ಇದ್ರು, ಆದ್ರೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅಂತ. ಅವ್ರು ಯಾವ ಡಾಕ್ಟ್ರು ಅಲ್ಲ, ಹೋಮಿಯೋಪತಿ ಡಾಕ್ಟರ್ ಅಲ್ಲ, ಅಲೋಪತಿ ಡಾಕ್ಟರ್. ವಂಡರ್ಫುಲ್ ಯೋಗ ಥೆರಪಿ ಸ್ಟಾರ್ಟ್ ಮಾಡಿದ್ರೆ ಇಡೀ ಪ್ರಪಂಚ ಉದ್ಧಾರ ಆಗಿರೋದು. ಅದ್ ಬಿಟ್ಬಿಟ್ಟು ನಾನು ಕ್ಯಾನ್ಸರ್ ಕ್ಯೂರ್ ಮಾಡ್ಬಿಡ್ತೀನಿ, ಎಷ್ಟು ಜನದ ಜೀವನ ಫಸ್ಟ್ ಸ್ಟೇಜ್ ನ ಬರೋರು ಥರ್ಡ್ ಸ್ಟೇಜ್ ಬರಕ್ ಶುರು ಮಾಡಿದ್ರು ನಮ್ಮ ಹತ್ರ. ಅದಕ್ಕೆ ಇವತ್ತೇನೋ ಸರ್ಕಾರ ಎಚ್ಚೆತ್ತಿ ಬರುತ್ತೆ. ಕೆಲವ್ರ ಹೆಸರುಗಳು ಹೇಳೋದು ಕಷ್ಟ ಆಗುತ್ತೆ, ಆದ್ರೂ ಕೂಡ ನಾನು ಒಬ್ಬ ಸಾಮಾಜಿಕ ಜವಾಬ್ದಾರಿಯಿಂದ ಮಾತಾಡ್ತೀನಿ. ನಾನು ಹೊಟ್ಟೆ ಉರಿಯುತ್ತೆ ನಮ್ಗೆ, ಯಾಕಪ್ಪ ಹಿಂಗ ಆಗೋಯ್ತು ಈ ಜನಗಳಿಗೆ ಅಂತ. ಅದರಿಂದ ನಿಮ್ಮಂತ ಮಾಧ್ಯಮ, ಅದಕ್ಕೆ ಮೇಡಮ್ ನೀವು ಫೋನ್ ಮಾಡಿದಾಗ ನನಗೆ ಎಲ್ಲೋ ಒಂದ್ ಸಂದೇಶ ಹೋಗುತ್ತೆ. ನಾನು 100 ಜನಕ್ಕೊಂದು ಅವ್ರು ಯಾರೋ ಕೇಳ್ತಾ ಇದ್ರು, ಡಾಕ್ಟ್ರೆ ಬಂದು ನಾನು ತುಂಬಾ ಕಡೆ ಟಾಕ್ ಕೊಡ್ತೀನಮ್ಮ. ಏನಿವೆ ನನ್ನ ಸೇವೆ, ನನ್ನ ಸಾಮಾಜಿಕ ಕರ್ತವ್ಯ. ಯಾರು ಕರೆದ್ರು ಹೋಗಿ ರೋಟ್ರಿ, ಲಯನ್ಸ್, ಇನ್ನೊಂದಾಗ್ಲಿ ಟಾಕ್ಸ್ ಕೊಡ್ತಾ ಇರ್ತೀನಿ ನಾನು, ತುಂಬಾ ಇರ್ತವೆ. ಸೊ ನೀವು ಕರೆದಾಗ ನನಗೆ ಅದಕ್ಕೆ ಅನ್ಸಿದ್ದು, ನನಗೆ ಟ್ರಾವೆಲಿಂಗ್ ಇತ್ತು, ತುಂಬಾ ಬ್ಯುಸಿ ಇದ್ದೀನಿ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಿಮ್ ಸಾಮಾಜಿಕ ಕರ್ತವ್ಯ ನೋಡಿ ನನಗೆ ಖುಷಿ ಅನ್ಸುತ್ತೆ. ನಿಮ್ಮ ಜೊತೆಲಿ ಸೇರ್ಕೊಂಡ್ರೆ ನಾನು ಇನ್ನಷ್ಟು ಸಮಾಜ, ನೀವು ಮಾಡೋ ಕೆಲಸ ನಾನು ಕೈ ಜೋಡಿಸಿದೀನಿ ಅಷ್ಟೇ, ಅದನ್ನ ನನಗೆ ಖುಷಿ ಆಗುತ್ತೆ. ದಯವಿಟ್ಟು ಅದಕ್ಕೆ ನಾನು ಕೆಲವು ವಿಗರಸ್ ಮಾತಾಡಿದ್ರು ಕೂಡ ಯಾರು ನನ್ ಮಿಸ್ಟೇಕ್ ಮಾಡ್ಕೋಬಾರ್ದು. ಏನು ಅಂಜನಪ್ಪ ಡಾಕ್ಟ್ರು ಹಿಂಗೆಲ್ಲ ಮಾತಾಡಿಲ್ಲ, ನನ್ನ ಇಂಟೆನ್ಷನ್ಸ್ ಆರ್ ವೆರಿ ವೆರಿ ಕ್ಲಿಯರ್. ಯಾರು ಸಮಾಜಕ್ಕೆ ಒಳ್ಳೇದ್ ಮಾಡ್ತಾರಲ್ಲ, ಈ ಸೆಲ್ಯೂಟ್ ಇದೆ. ಯಾರು ತಪ್ಪು ಮಾಡೋ, ಅವ್ನು ಯಾವುದೇ ಪೊಸಿಷನ್ ಆಗಿರ್ಲಮ್ಮ, ತಪ್ಪು ಮಾಡಿ ಸಮಾಜಕ್ಕೆ ತಪ್ಪು ಮಾಹಿತಿ ಹೋಗ್ಬಾರ್ದು, ಅವ್ರಿಗೆ ತಪ್ಪು ಟ್ರೀಟ್ಮೆಂಟ್ ಕೊಡಬಾರ್ದು. ಆ ದೃಷ್ಟಿಯಲ್ಲಿ ಐ ರಿಯಲಿ ಅಪ್ರಿಶಿಯೇಟ್ ಯು. ಸಮಾಜಕ್ಕೆ ಹೋಗ್ಬೇಕು. ನಾವೆಲ್ಲ ಹಳ್ಳಿ ಪಳ್ಳಿ ರೈತರ ಮಕ್ಕಳು, ದನ ಕಾಯ್ಕೊಂಡು ಈ ಪೊಸಿಷನ್ ಬಂದಿದೀವಿ. ಐ ಫೀಲ್ ಪ್ರೌಡ್ ಟು ಎಜುಕೇಟ್ ದ ಕಮ್ಯುನಿಟಿ. ಹೇಳಿ ಸರ್. ಸಾಮಾಜಿಕ ಕಲೆಗಳಿಗೆ ನಮ್ಮ ಮೇಡಮ್ ಶೈಲಜಾ ಅವರ ಸಾಮಾಜಿಕ ಕಲೆಗಳಿಗೆ ಮೊದಲು ಧನ್ಯವಾದಗಳು, ಆಮೇಲೆ ಮಾಡಿದ ಕಾರ್ಯಕ್ರಮಕ್ಕೋಸ್ಕರ ಅಭಿನಂದನೆಗಳು. ತಾವು ಇರೋ ಸಾಮಾಜಿಕ ಕಳಕಳಿಯಿಂದ ನಾವೆಲ್ಲ ಬದುಕಿದ್ದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ದೊಡ್ಡ ಮಾತು. ದಿನನಿತ್ಯ ಚೆನ್ನಾಗಿ ನೀರು ಕುಡಿಬೇಕು ಅಂತಿದೆ, ಆದ್ರೆ ಸಾಧಾರಣ ಹಬ್ಬ ಬಂದ್ರೆ 1 ಲೀಟರ್ ನೀರು ಕುಡಿತಾ ಇದ್ದೇನೆ ಅಷ್ಟೇ ಆಗ್ತಾ ಇರೋದು ಸರ್. ಚೆನ್ನಾಗಿ ಕುಡಿತಿದ್ದೆ, ವಿಪರೀತ ಕುಡಿತಿದ್ದೆ, ಅದಕ್ಕೊಂದು ಕಷ್ಟ ಆಗ್ತಿದೆಯಲ್ಲ ಸರ್. ಸರ್ ಒಂದೇ ಸಾರಿ ಕುಡಿಬೇಡಿ ಸರ್. 24 ಗಂಟೆಯಲ್ಲಿ ನೀವು ಎದ್ದಿರೋ ಟೈಮ್ ನಲ್ಲಿ ಗಂಟೆಗೆ ಒಂದ್ಸರಿ ಕುಡೀರಿ ಸರ್. ಮನುಷ್ಯ ಉಂಡಾಗ ಅಷ್ಟೇ ಒಂದ್ಸರಿ ಕುಡಿಯೋದು, ನೀರು ಕುಡಿಯೋದಲ್ಲ. ಅವಕಾಶ ಸಿಗದಾಗ ಸರ್, ರೇಷನ್ ಯಾರಿಗೆ ಅಂದ್ರೆ ಕಿಡ್ನಿ ಡಯಾಲಿಸಿಸ್ ಮಾಡೋರಿಗೆ ಮಾತ್ರ 900 ml ಗಿಂತಲೂ ಜಾಸ್ತಿ ಕುಡಿಬೇಡಿ ಅಂತೀವಿ. ಬೇರೆ ಎಲ್ರು ಕೂಡ ನೀವೆಷ್ಟು ಬೇಕಾದ್ರೂ ನೀರು ಕುಡಿಬಹುದು. ಮ್ಯಾಕ್ಸಿಮಮ್ ಜಾಸ್ತಿ ರೀಸನ್ಸ್ ಹೋಗ್ಬೋದು, ಅದಕ್ಕೆ ನಮ್ ದೇಶದಲ್ಲಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಸೊ ಹಾಗಾಗಿ ದಯವಿಟ್ಟು ಬಹಳ ಜನ ಕೇಳ್ತಾರೆ, ನಾನು 5 ಲೀಟರ್ ಕುಡಿದ್ರೆ ಪರವಾಗಿಲ್ಲ ಡಾಕ್ಟ್ರೆ, ತುಂಬಾ ರೀಸನ್ ಮಾಡ್ಕೊಳ್ಳಿ ಸ್ವಾಮಿ, ಏನು ತೊಂದರೆ ಇಲ್ಲ. ಓನ್ಲಿ ಕೆಲವು ಕಾರ್ಡಿಯೋ ಮಯೋಪತಿ ಇರೋರ್ಗೂ ಕೂಡ ಕಾರ್ಡಿಯಾಲಜಿಸ್ಟ್ ಹೇಳಿರ್ತಾರೆ ಹೆಚ್ಚಿಗೆ ಕುಡಿಬೇಡಿ ಅಂತ. ಕಿಡ್ನಿ ಡಯಾಲಿಸಿಸ್ ಮೇಲೆ ಇರೋರ್ಗೂ ಹೇಳಿರ್ತಾರೆ. ಉಳಿದವರು ನಿಮ್ಗೆ ಅವಕಾಶ ಸಿಗದೆ ಕುಡೀರಿ ಸರ್. ಒಂದೇ ಸಾರಿ ಕುಡಿಯೋದು ಏನ್ ಬೇಕಿಲ್ಲ. ಒಂದು ದಿನಕ್ಕೆ ನನಗೆ 1 ಲೀಟರ್ ಆಗ್ತಾ ಇಲ್ಲ. ಅರ್ಧ ಕಪ್ಪು, 1 ಕಪ್ಪು, 2 ಸಲ 2 ಲೀಟರ್ ಎಷ್ಟೋ ಸತಿ ಅದು ತೊಂದರೆ ಆಗ್ತಾ ಇದೆ ನನಗೆ. ಮಕ್ಕಳೆಲ್ಲ ಬೈತಾರೆ, ಮನೆಯವ್ರು ಬೈತಾರೆ, ಸ್ನೇಹಿತರು ಬೈತಾರೆ, ನನ್ನ ಹಿತೈಷಿಗಳು ಎದುರುಗಡೆ ಪಕ್ಕದಲ್ಲಿದ್ದಾರೆ, ಅವರು ಬೈತಾರೆ ನೀರು ಕುಡಿಯಲ್ಲ ಅಂತ ಹೇಳಿ. ಹೌದು ಹೌದು ಹೌದು, ನಿಮ್ ಒಳ್ಳೇದಕ್ಕೆ ಹೇಳಿರ್ತಾರ ಅವರು, ಒಬ್ಲೈಜ್ ಮಾಡಿ. ಸರಿ ಸರ್, ಸರಿ, ಥ್ಯಾಂಕ್ ಯು ಸರ್. ಅದ್ ಯಾಕೆ ಗೊತ್ತಾ ಸರ್, ಕನ್ನಡದಲ್ಲಿ ತೆಲುಗಿನಲ್ಲಿ ಒಂದು ಒಳ್ಳೆ ಮಾತಿದೆ, ನೀ ನೋರು ಮಂಚಿದೈತೆ ಊರು ಮಂಚಿದೆ ಅಂತ. ಇಫ್ ಯು ಆರ್ ಗುಡ್ ಟು ಮೀ ಐ ವಿಲ್ ಬಿ ಗುಡ್ ಟು ಯು. ಯು ಆರ್ ಸಚ್ ಎ ಲವ್ಲಿ ಮ್ಯಾನ್. ಹೇಳಿಮ್ಮ. ನಮಸ್ತೆ ಮೇಡಮ್. ನಮಸ್ತೆ ಸರ್ ಡಾಕ್ಟ್ರೆ. ನಮಸ್ಕಾರ. ಹೇಳಿ ಸರ್, ಹೇಳಿ ಸರ್. ನಂದು ನೆಗಡಿ ಕಫ ಇದೆ ಸರ್. ಇದು ಬಹಳ ಕಾಮನ್ ಸರ್. ಈಗ ಸೀಸನ್ ಇದೆ ಬೆಂಗಳೂರಿನಲ್ಲಿ. ಇಟ್ಸ್ ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್, ನಾಟ್ ಓನ್ಲಿ ಸಿಲಿಕಾನ್ ಸಿಟಿ. ನಮ್ಮ ಬೆಂಗಳೂರು ಸುತ್ತಮುತ್ತ ನೆಗಡಿ ಕೆಮ್ಮಿಗೆ ಇನ್ಫೆಕ್ಷನ್ ಒಂದೇ ಅಲ್ಲ, ಅಲರ್ಜಿಯಿಂದ ಬರುತ್ತೆ. ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ ಸರ್. ಇಟ್ಸ್ ಅ ಸಿಂಪಲ್ ಕಾಯಿಲೆ. ಅದು ವಾಯ್ಸ್ ಚೇಂಜ್ ಆಗ್ಬಿಟ್ಟಿದೆ ಸರ್ ಅದರಿಂದ. ಹೌದು, ಆಗುತ್ತೆ ಸರ್. ನೀವು ಒಂದು ಕೋರ್ಸ್ ಡ್ರಗ್ ಅಲ್ಲೇ ನಿಮ್ ಮನೆ ಹತ್ರ ಇರೋ ಡಾಕ್ಟರ್ ತೋರಿಸಿ ತಗೊಂಡ್ರೆ ಇಟ್ಸ್ ಎ ಈಸಿಲಿ ಕ್ಯೂರಬಲ್ ಡಿಸಾರ್ಡರ್. ಈಗ ತಲೆನೋವು ಸಮಸ್ಯೆಗೆ ಜೊತೆಗೆ ಸ್ಟ್ರೆಸ್ ಹೆಚ್ಚು ಕಾರಣ. ಈಗ ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನಿಜವಲ್ಲಮ್ಮ, ಯೋಗ ಯಾರು ಮಾಡ್ತಾರಲ್ಲ ಅವ್ರಿಗೆ ಸ್ಟ್ರೆಸ್ ಕಡಿಮೆ. ಜೀವನ ಶೈಲಿ, ಯಾರು ತುಂಬಾ ಆಂಬಿಷನ್ ಇರಬಾರ್ದು. ಇವತ್ತೇ ನಾನು ವೈಸ್ ಚಾನ್ಸಲರ್ ಆಗ್ಬಿಡ್ಬೇಕು, ಇವತ್ತೇ ನಾನು ದೊಡ್ಡ ಮನೆ ಕಟ್ಬಿಡ್ಬೇಕು, ಇದಿರ್ತವಲ್ಲ, ಸ್ಟ್ರೆಸ್ ಇಸ್ ದಟ್ಸ್ ಆಲ್. ನಮ್ ಲೆವೆಲ್ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ದೊಡ್ಡವ್ರು ಎಷ್ಟು ಚೆನ್ನಾಗಿ ಹೇಳಿದಾರಮ್ಮ. ನಮ್ಮ ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚಿದ್ರೆ ಯಾವ ಟೆನ್ಷನ್ ಆಗೋದಿಲ್ಲ. ನಾನು ಐ ಆಮ್ ಸಚ್ ಎ ಬ್ಯುಸಿ ಫೆಲೋ, ಐ ನೋ ಮೈ ಲಿಮಿಟೇಷನ್ಸ್. ಏನ್ ಮಾಡ್ಬೇಕು, ಎಷ್ಟಿದ್ ಮಾಡ್ಬೇಕು ನನಗೆ ಗೊತ್ತು. ಪ್ರತಿಯೊಬ್ಬರು ಕೂಡ ಅವ್ರ ಲಿಮಿಟೇಷನ್ ಅವ್ರು ಇಟ್ಕೊಂಡ್ರೆ ಇದಾಗಲ್ಲ. ಸೊ ಹಂಗಾಗಿ ಡೆಫಿನೆಟ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಅದಕ್ಕೆ ಇವತ್ತು
ಇಡೀ ಪ್ರಪಂಚಕ್ಕೆ ಯೋಗ ಹೇಳ್ಕೊಟ್ಟಂತವ್ರು ನಾವು. ಇಲ್ಲ, ನಮ್ಮ ಮಿಸ್ಸಸ್ಗೆ ಸ್ವಲ್ಪ ಕೋಪ ಜಾಸ್ತಿ, ಅದಕ್ಕೋಸ್ಕರನೇ ಅವ್ರು ಕೇಳ್ತಾ ಇದ್ದಾರೆ. ಚೆನ್ನಾಗಿದೆ ಸರ್. ಇದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂತ ಅವೆಲ್ಲ ಹೇಳಿದೆ ಸರ್ ನಾನು. ದಿಸ್ ಈಸ್ ಬಹಳ ಜನ ಅನ್ಕೋತಾರೆ ನಾನು ತುಂಬಾ ಕೋಪ ಬಂದ್ರೆ BP ಬರುತ್ತಾ ಡಾಕ್ಟ್ರೆ? ಇಲ್ಲ, ನಾನು ಬಹಳ ಸ್ಪಷ್ಟವಾಗಿ ಆಗ್ಲೇ ಆನ್ಸರ್ ಹೇಳಿದ್ದೀನಿ. ಇಟ್ಸ್ ಎ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್. ಯಾವತ್ತೂ ಕೂಡ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅದನ್ನ ಮಾಡಿದ್ರೆ ನಿಮ್ಗೆ ಅವೆಲ್ಲ ಕಡಿಮೆ. ಅಲ್ಲಿಗೂ ನಿಮ್ ಇದು ಅಂದ್ರೆ ಯಾರ್ದನ್ನ ಗೈಡೆನ್ಸ್ ತಗೊಳ್ಳಿ ಸರ್, ಅದು ಇಂಪಾರ್ಟೆಂಟ್. ಧನ್ಯವಾದಗಳು ಸರ್. ತಾವು ತಮ್ಮ ಬ್ಯುಸಿ ಶೆಡ್ಯೂಲ್ ಕೂಡ ಇವತ್ತು ನಮಗೆ ಪ್ರಯಾಣದಲ್ಲೂ ನಮ್ಮೊಂದಿಗೆ ಸುಮಾರು 1 ಗಂಟೆಗಳ ಕಾಲ ನಮ್ಮ ಜೊತೆಗಿದ್ದು ಸಾಕಷ್ಟು ವಿವರಗಳನ್ನ ನಮ್ಗೆ ಕೊಟ್ಟಿದ್ದೀರಿ. ಮತ್ತಷ್ಟು ವಿಷಯಗಳನ್ನ ಆರೋಗ್ಯದ ಬಗ್ಗೆ ಹಾಗೆ ಸಾಮಾಜಿಕ ಕಳಕಳಿಯ ಬಗ್ಗೆ ಮತ್ತಷ್ಟು ವಿಷಯಗಳೊಂದಿಗೆ ಮಾತಾಡೋಣ. ನಮ್ಮ ವಸಂತ ಗೀತ ಕ್ರಿಯೇಷನ್ಸ್ ವತಿಯಿಂದ ಎಲ್ಲರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ನಮಸ್ಕಾರ. ಆಯ್ತಮ್ಮ, ತುಂಬಾ ಸಂತೋಷ. ಎಲ್ರಿಗೂ ನನ್ನ ಮಾತಿನಿಂದ ಉಪಯೋಗ ಆಗಿದ್ರೆ ಗ್ರೇಟ್ಫುಲ್ ಟು ಯು ಮಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್